ಏನ್ರಿ ಮೀಡಿಯಾ ಬರ್ಗೆಟ್ಟಿ ಕುತ್ತಂತ ಮಾಧ್ಯಮಗಳು, ಬರ್ಗೆಟ್ಟಿ ಕೂತಿರುವಂತ ಪತ್ರಿಕಾ ಮಾಧ್ಯಮಗಳು, ಸಿಕ್ಕವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕುವಂತ ಅವಿವೇಕಿ ಒಬ್ಬ ಆ ಕಂಪ್ಲೇಂಟ್ ದೂರನ್ನ ಎತ್ಕೊಂಡು ಸತ್ಯನ ಸುಳ್ಳ ಅಂತ ಪರಿಶೀಲನೆ ಮಾಡ್ದಿರಾ ನನ್ನ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದಂತ ಥರ್ಡ್ ಕ್ಲಾಸ್ ಮಾಧ್ಯಮಗಳು, ಆ ಸುದ್ದಿನ ಮಾಡಕ್ಕೆ ಕೊಟ್ಟಂತ ಥರ್ಡ್ ಕ್ಲಾಸ್ ಅವಿವೇಕಿ ಪಿ ಮೂರ್ತಿ ದಲಿತ ಸಂಘದ ಅಧ್ಯಕ್ಷ, ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ಸೂಟು ಬೂಟು ಹಾಕೊಂಡು ನೀಲಿ ಕೋಟ್ ಹಾಕೊಂಡು ಅಂಬೇಡ್ಕರ್ ಫೋಟೋ ಇಟ್ಟು ರೋಲ್ ಕಾಲ್ ಮಾಡಿಕೊಂಡು ಟೋಲುಗಳಲ್ಲಿ 160 ರೂಪಾಯಿ ಟೋಲ್ ಕಟ್ಟಕ್ಕೆ ಯೋಗ್ಯತೆ ಇಲ್ದಿದ್ದವನು, ಮೈ ತುಂಬ ಒಡವೆ 60 ರೂಪಾಯಿ ಟೋಲ್ ಕಟ್ಟಕ್ಕೆ ಅವನಿಗೆ ತಾಕತ್ತಿಲ್ಲ. ಇವನು ದಲಿತ ಪರ ಧ್ವನಿ ಎತ್ತಿ ದಲಿತರಿಗೆ ನ್ಯಾಯ ಕೊಡಿಸೋದಕ್ಕೆ, ದಲಿತ ನೊಂದೋರ್ಗೆ ನ್ಯಾಯ ಕೊಡಿಸೋದಕ್ಕೆ ಧ್ವನಿ ಎತ್ತುವಂತ ದಲಿತ ನಾಯಕ ಪಿ ಮೂರ್ತಿ, ದ ಸೋ ಕಾಲ್ಡ್ ಪಿ ಮೂರ್ತಿ. ಶಿವಾಜಿನಗರ್ ಪೊಲೀಸ್ ಠಾಣೆಯಲ್ಲಿ ಭಾಸ್ಕರ್ ಪ್ರಸಾದ್ ಯಾವನ್ ಅನ್ನೋದೇ ನನಗೆ ಗೊತ್ತಿಲ್ಲ, ಅವಳು ಯಾವಳ ಪವಿತ್ರ ಅನ್ನೋದೇ ನನಗೆ ಗೊತ್ತಿಲ್ಲ. ಪವಿತ್ರ ಅನ್ನೋ ವಿಚಾರದಲ್ಲಿ ಎತ್ಕೊಂಡು ಹೋಗಿ ದೂರು ಕೊಟ್ಟು ಆ ಕಂಪ್ಲೇಂಟ್ ಅಲ್ಲಿ ನನ್ನ ಹೆಸರು ಸೇರಿಸಿ ಅನುಮಾನ ಇದೆ ಅಂತ ಹೇಳಿ ಯಾವನು ಅವಿವೇಕಿದ ಸೋ ಕಾಲ್ಡ್ ಸಾಚಾನ ಅಂತ ಹೇಳಿ ಕಮೆಂಟ್ ಹಾಕೊಂಡು ತಲೆ ಮರೆಸ್ಕೊಂಡು ಹೋಗಿದ್ದಾಳೆ, ಎಲ್ಲೂ ಕಾಣಿಸ್ತಾ ಇಲ್ಲ, ಬಂಧನ ಆಗೋಗಿದ್ದಾಳೆ ಅಂತ ಹೇಳಿರುವಂತ ದ ಬ್ಲ್ಯಾಕ್ ಕರಿಯ ಪಿ ಮೂರ್ತಿ, ದ ಸೋ ಕಾಲ್ಡ್ ಪಿ ಮೂರ್ತಿ, ಅವನ 15 ವರ್ಷದ ಹಿಸ್ಟ್ರಿ ಎಳೆಯಾಗಿ ಬಿಚ್ಚಿಡುವಂತ ಸಮಯ ಹತ್ತಿರದಲ್ಲೇ ಇದೆ. ದಲಿತ ನಾಯಕರೇ ಕರೆ ಮಾಡಿ ಹೇಳ್ತಾರೆ, 15 ವರ್ಷದಿಂದ ಮೆರೀತಾ ಇದ್ದಿದ್ ನಾನೇ, ನನ್ನಿಂದಲೇ, ನನ್ನ ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಾ ಇದೀನಿ, ದಲಿತರನ್ನೇ ತುಳಿದು ಮೆರೀತಾ ಇದ್ದಂತವನ್ನ ಬೀದಿಗೆ ತಂದಿಡ್ತಾ ಇದೀರಾ, ಎಳಿರಿ ಅವನ್ನ ಆಚೆ ಅಂತ ಹೇಳುವಂತ ಅನೇಕ ಒಳ್ಳೆ ನಿಷ್ಠಾವಂತ ದಲಿತ ಪರ ನಾಯಕರು ಧ್ವನಿಯಾಗಿ ನಿಂತಿದ್ದಾರೆ. ಜೊತೆಲಿ ಬಂದು ನಿಂತ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಧ್ವನಿಯಾಗಿ ನಿಂತಿದ್ದಾರೆ. ದ ಸೋ ಕಾಲ್ಡ್ ಪಿ ಮೂರ್ತಿ ಕೆಣಕಿದ್ದಾನೆ. ಸುಳ್ಳು ಕಂಪ್ಲೇಂಟ್, ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಮಾಡೋದು, ತಲಗಟ್ಟಪುರ, ಚನ್ನಮ್ಮನ ಹಚ್ಚಕಟ್ಟೆ ಪೊಲೀಸ್ ಠಾಣೆ, ಅದ್ಯಾವುದೋ ಗಂಗಮ್ಮನ ಗುಡಿ, ಕೆಲವೊಂದು ಪೊಲೀಸ್ ಠಾಣೆಗಳು ಬುಕ್ ಆಗೋದು, ದಲಿತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಸುಳ್ಳು ದೂರನ್ನ ದಾಖಲೆ ಮಾಡಿ ಯಾವುದೇ ಸಾಕ್ಷಿ ಆಧಾರಗಳಿಲ್ದಿರ ಎಷ್ಟೋ ಜನ ಕುಟುಂಬಗಳನ್ನ ಬೀದಿಗೆ ತಂದಿರುವಂತ ದ ಸೋ ಕಾಲ್ಡ್ ಪಿ ಮೂರ್ತಿ ಸಾಚಾನ. ನಾನು ಸಾಚಾ ಅಂತ ಎಲ್ಲೋ ಹೇಳಿದ್ದೀನಿ, ಸಾಚಾ ಅಂತ ಎಲ್ಲಿ ಹೇಳಿದ್ದೀನಿ? ಲೈವ್ ಬಂದಿಲ್ಲ ಅಂದ್ರೆ, ಮಾತಾಡಿಲ್ಲ ಅಂದ್ರೆ ಕೆದಕ್ತೀರಾ. ನಿಮಗ್ ತಿಂದ್ರೇನು ನಂದೇ ಚಿಂತೆ, ಎಲ್ಲಿದ್ರೇನು ನಂದೇ ಚಿಂತೆ ಅಂತ ತಿರ್ಬೋಕಿಗಳು ನೀವೆಲ್ಲಾರು. ದ ಸೋ ಕಾಲ್ಡ್ ಪಿ ಮೂರ್ತಿ 160 ರೂಪಾಯಿ ಟೋಲ್ ಕಟ್ಟಕ್ ಯೋಗ್ಯತೆ ಇಲ್ಲ, ಟೋಲ್ ಕಂಬಾನೆ ಒದ್ಕೊಂಡು ಹೋಗುವಂತ ಅವಿವೇಕಿ ಯಾವ್ದೋ ಹೊಸ ಸ್ಟೋರಿ ಬಿಡ್ತಾನೆ ನನ್ನ ಬಗ್ಗೆ. ಇಡೀ ರಾಜ್ಯದ ಜನತೆಗೆ ನೀನು ಮಾಡಿರುವಂತ ದಂಧೆ, ಹನಿ ಟ್ರಾಪ್, ಕಳ್ಳತನ, ಕೆಟ್ಟ ಪದಗಳನ್ನು ಬಳಸಿ ರಾಜ್ಯದ ಜನತೆಗೆ ಇಡ್ತೀನಿ ಅಂತ ಹೇಳಿದ್ದಂತ ದ ಬ್ಲ್ಯಾಕ್ ಕರಿಯ ಮೂರ್ತಿ ಹನಿ ಟ್ರಾಪ್. ಆಕ್ಚುಲಿ ಅವನು ಯಾವುದೋ ಹೊಸ ನ್ಯೂಸ್ ಬರುತ್ತೆ ಅಂತ ನಾನು 2 ದಿವಸದಿಂದ ಕಾಯ್ತಾ ಇದ್ದೆ. ಬಂದಿದ್ದು ಅದೇ ಓಲ್ಡ್ ನ್ಯೂಸು. 1 ವರ್ಷದಿಂದ ಏನ್ ಪ್ರಚಾರ ಕೊಟ್ಕೊಂಡಿದ್ರೋ ಅದೇ ಓಲ್ಡ್ ನ್ಯೂಸ್ನ ಮತ್ತೆ ರೀಟೆಲಿಕಾಸ್ಟ್. ಯಾಕಂದ್ರೆ ಇವನಿಗೆ ತಾಕತ್ತಿಲ್ಲ. ಬೇರೆ ಯಾವ್ದಾದ್ರು ಹನಿ ಟ್ರಾಪ್ ಅಂತ ಕೇಸ್ ಹಾಕಿದ್ದಲ್ಲರೋ, ಹನಿ ಟ್ರಾಪ್ 10 ಲಕ್ಷ ಡಿಮ್ಯಾಂಡ್ ನಿನ್ನ ಯೋಗ್ಯತೆಗೆ, ನೀನು ಗಂಡ್ಸಾಗಿದ್ರೆ ಸಂಧ್ಯಾ ಯಾವಾಗ ಭಾಸ್ಕರ್ ಪ್ರಸಾದ್ಗೆ ಕಾಲ್ ಮಾಡಿದ್ಲು, ಯಾವಾಗ 10 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದೆ ಅನ್ನೋಂತ ತೋರ್ಸೋಂತ ಯೋಗ್ಯತೆ ಇಲ್ದಿರಂತ ತಿರ್ಬೋಕಿ ನಾಯಿ, ಬೀದಿ ನಾಯಿ, ಕಂಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ರೋಲ್ ಕಾಲ್ ಮಾಡಿ ಬದುಕ್ತಾ ಇರುವಂತ ಬೇವರ್ಸಿ ನನ್ನ ಮೇಲೆ ಸುಳ್ಳು ದೂರು ಕೊಟ್ಟು 10 ಲಕ್ಷ ಬೇಡಿಕೆ ಇಟ್ಟಿದ್ದಾಳೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳಿಗೆ ಪ್ರಚಾರ ಕೊಟ್ಟು ನಿನ್ನ ಹಿಸ್ಟ್ರಿ ರಾಜ್ಯಾದ್ಯಂತ ನೋಡೋಂಗೆ ಇಡ್ತೀನಿ ಅಂತ ಹೇಳಿದ್ದಂತ ಇದೇ ತಿರ್ಬೋಕಿ ಮಿಸ್ಟರ್ ಪಿ ಮೂರ್ತಿ 2 ಡೇಸ್ ಇಂದ ಕಾಯ್ತಾ ಇದೆ. ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಬರುತ್ತಾ? ಯಾವ್ದಾದ್ರು ಹನಿ ಟ್ರಾಪ್ ಡೀಟೇಲ್ಸ್ ಬರುತ್ತಾ? ಇಲ್ಲ ಯಾವ ಗಂಡಸ್ರ ಜೊತೆ ಆದ್ರೂ ಅಕ್ರಮ ಸಂಬಂಧ ಇಟ್ಕೊಳ್ಳೋದೇನಾ? ಇಲ್ಲ ಯಾವ್ದಾದ್ರು ಗಂಡಸ್ರ ಜೊತೆ ಮಾರಾಟ ಆಗಿದೇನಾ? ಇಲ್ಲ ತಪ್ಪು ಕೆಲಸ ಮಾಡಿದ್ದೀನಾ ಅನ್ನೋಂಥದ್ದು ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ ಅನ್ನೋಂಥದ್ದು ನನಗೆ ಗೊತ್ತಿಲ್ದಿರೋಂಥ ವಿಚಾರಗಳು ಬರುತ್ತೆ ಅಂತ ಕಾದು ಕುಲ್ತಿದ್ದೆ 2 ದಿವಸದಿಂದ. ಆದ್ರೆ ಇವನೇನ್ ಮಾಡ್ದ? ಅದೇ ಓಲ್ಡ್ ಸ್ಟೋರಿ. ಯಾಕಂದ್ರೆ ಇವನಿಗೆ ಅವನ ಟಾಯ್ಲೆಟ್, ಅವನ ಉಚ್ಚೆ ಕುಡ್ದಿಲ್ಲ ಅಂದ್ರೆ ಬೇರೆ ಏನು ವಿಧಿ ಇಲ್ಲ. ಇವನು ಡೈರೆಕ್ಟ್ ಆಗಿ ಬಂದು
ಡೈರೆಕ್ಟ್ ಆಗಿ ಬಂದು, ಮೊನ್ನೆನೆ ಸವಾಲ್ ಹಾಕಿದೀನಿ, ಡೈರೆಕ್ಟ್ ಆಗಿ ಬಂದು ನನ್ನ ಹತ್ರ ನೇರ ಫೈಟ್ ಮಾಡೋ ಪಿ ಮೂರ್ತಿ ಅಂತ ಹೇಳಿದ್ರೆ ಕೆಲ ಸ್ಲಮ್ ಹೆಂಗಸ್ರನ್ನ ಬಿಟ್ಟು ಬಾಯಿಗೆ ಬಂದಂಗೆ ಬಯಸ್ತಾನೆ. ಅದು ಬಿಟ್ರೆ ಅವನ್ ಡೈರೆಕ್ಟ್ ಆಗಿ ಬಂದು ನಿಂತ್ಕೊಳ್ಳೋ ಅಂತ ಗಂಡ್ಸಲ್ಲ. ಇದೇ ಪಿ ಮೂರ್ತಿಗೆ ಇದೇ ಲೈವ್ ಅಲ್ಲಿ ಎಷ್ಟು ಸುಳ್ಳು ಕಂಪ್ಲೇಂಟ್ಗಳು ದಾಖಲೆ ಮಾಡಿದ್ದಾನೆ ಅನ್ನೋಂಥದ್ದು ನಾನು ಪ್ರೂವ್ ಮಾಡಿಸ್ತೀನಿ. ಇವನು ಏನ್ ಆರೋಪ ನನ್ನ ಮೇಲೆ ಮಾಡಿದ್ದಾನೆ, ಅವಿವೇಕಿ ತನ್ನ ಪ್ರಚಾರದ ತೇವಳಿಗೆ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ರಾತ್ರೋರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನ ಒಂದು ಟೀಮ್ ಜೊತೆ ಹೋಗಿ ಸುಳ್ಳು ದೂರು ದಾಖಲೆ ಮಾಡಿ ಬೆಳಗ್ಗೆ ಡೀಟೇಲ್ಸ್ ತಗೊಂಬ ಅಂತ ಹೇಳಿದ್ರೆ ಫೋನ್ ಎತ್ತಿಲ್ವಲ್ಲ. ಏ ಪಿ ಮೂರ್ತಿ, ನೀನು ದಾಖಲೆ ಜೊತೆ ಬರಲೇಬೇಕು ಸ್ಟೇಷನ್ಗೆ. ನಾನು ಏನಾದ್ರೂ ಪೊಲೀಸ್ ಅವ್ರ ವಿರುದ್ಧ ಬಿದ್ದಿದ್ರೆ ಯಾರು FIR ಹಾಕಿದ್ರೋ ಅವರು ಸಸ್ಪೆಂಡ್ ಆಗ್ತಾ ಇದ್ರು. ಬಟ್ ಕಾಕಿಗೆ ತೊಂದರೆ ಕೊಡಲ್ಲ, ಯಾಕಂದ್ರೆ ನಿನ್ನಂತ ನೀಚ ಮಾಡಿರುವಂತ ಕೆಲ್ಸಕ್ಕೆ ಕಾಕಿಗೆ ತೊಂದರೆ ಕೊಡಕ್ ನಾನು ಹೋಗೋದಿಲ್ಲ. ಅದೇ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಯ್ತೀನಿ. ದಾಖಲೆ ಎತ್ಕೊಂಡು ನೀನು ಬರಬೇಕು, ನೀನು ಗಂಡಸ ಆಗಿದ್ರೆ. ಯಾವಾಗ ನಾನು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದೀನಿ, ಎಲ್ಲೆಲ್ಲಿ ರೋಲ್ ಕಾಲ್ ಮಾಡಿದ್ದೀನಿ, ಎಲ್ಲೆಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ದೀನಿ, ಬರಲೇಬೇಕು, ನೀನು ಬರಲೇಬೇಕು. ನೀನೇ ಹೇಳ್ಕೊಂಡಿದ್ಯಲ್ಲ, ನನಗೂ ಒಂದು ಹೆಣ್ಣು ಮಗಳಿದ್ದಾಳೆ, ಲಾಯರ್ ಓದ್ತಾ ಇದ್ದಾಳೆ, ನಾನು ಹೆಣ್ಣು ಮಕ್ಕಳಿಗೆ ಆ ಥರ ಅನ್ಯಾಯ ಮಾಡಲ್ಲ ಅಂತ ವೇದಾಂತ ಕೊಚ್ಕೊಂಡಿರುವಂತ ಅಯೋಗ್ಯ ಪಿ ಮೂರ್ತಿ, ಅದೇ ನಿನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡೇಳು. ಯಾವ ಅಂಬೇಡ್ಕರ್ ಬೋರ್ಡ್ ಹಾಕಿ ಬಿಲ್ಡಿಂಗ್ ಕಟ್ಟಡಗಳು ಹೆಚ್ಚು ಕಟ್ಟಡ ಕಟ್ಟಿರುವಂತ ಜಾಗದಲ್ಲಿ ರೋಲ್ ಕಾಲ್ ಮಾಡ್ತೀಯಲ್ಲ, ಅದೇ ಅಂಬೇಡ್ಕರ್ ಫೋಟೋ ಇಟ್ಟು ಅದೇ ನೀನು ಹುಟ್ಟಿಸಿರುವಂತ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕು. ನೀನು ಸಂಧ್ಯಾ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ಲು, ಸಂಧ್ಯಾ ಹನಿ ಟ್ರ್ಯಾಪ್ ಮಾಡಿದ್ಲು ಅಂತ ನೀನು ಹೇಳ್ಬೇಕು ಪ್ರಮಾಣ ಮಾಡಿ. ನೀನು ಸಾಕ್ಷಿ ಸಮೇತ ನನ್ನ ಮುಂದೆ ಬಂದು ನಿಲ್ಲೋವರೆಗೂ ನಿನ್ನ ಈ ಜನ್ಮದಲ್ಲಿ ಬಿಡುವಂತ ಹೆಣ್ಣು ಮಗಳೇ ಅಲ್ಲ. ಸಾಚ ಅಂತ ನಾನು ಎಲ್ಲೂ ಹೇಳಿಲ್ಲ, ಹಾಗಂತ ನಿಂತರ ನೀಚ ಲುಚ್ಚ ಅಂತೂ ನಾನಲ್ಲ. ದ ಸೋ ಕಾಲ್ಡ್ ಪಿ ಮೂರ್ತಿ ಕಿತ್ತೋಗಿರೋ ಯಾವುದೋ ಒಬ್ಬ ಕೃಷ್ಣ ಮೂರ್ತಿ ಮಾಧ್ಯಮದಲ್ಲಿ ಕುತ್ಕೊಂಡು ಬಿಲ್ಡಪ್ ಕೊಡ್ತಾನೆ. ಯಾಕೋ ನಿನ್ಗೆ ಯಾವುದು ದೊಡ್ಡ ನ್ಯೂಸ್ ಫಸ್ಟ್, ಪಬ್ಲಿಕ್ ಟಿವಿ, TV9, BTV, ZTV ಎಲ್ಲೂ ನಿಂಗೆ ಪ್ಲಾಟ್ಫಾರ್ಮ್ ಕೊಟ್ಟಿಲ್ವಾ? ನಿನ್ನ 15 ವರ್ಷದ ಕರಾಳ ಮುಖಾನ ಹೊರಗಡೆ ತರುವಂತ ಕೆಲಸ ನಾನು ಮಾಡ್ತೀನಿ. ಸಾಚ ಅಲ್ವಾ? ಅದೇ ನಾಗರಬಾವಿದಲ್ಲಿ ಚಂದ್ರ ಲೇಔಟ್ ಪೊಲೀಸ್ ಅವರು ನಿನ್ನ ಹುಡ್ಕೊಂಡ್ ಬಂದೋಗ ಎಲ್ಲಿ ತಲೆ ಮರೆಸ್ಕೊಂಡ್ ಕೂತಿದ್ದೆ? ನಿನ್ನ ಸ್ನೇಹಿತನ ಹೆಂಡತಿನ ಕಿಡ್ನಾಪ್ ಮಾಡಿದ್ದೆ ಅಲ್ವಾ? ಕಿಡ್ನಾಪ್ ಮಾಡಿ ಯಾರಿಗೋ ಕಾಲಕ್ಕೆ ಜಾಕ್ ಹಾಕಿದ್ದಲ್ವಾ? ನಿನ್ನ ಜೊತೆ ಪಾಪ ಅವ್ನು ಸುನಾಮಿ ಕಿಟ್ಟಿನೂ ಸೇರ್ಕೊಂಡು ಅವನ ಮೇಲೇನು ರೌಡಿ ಶೀಟರ್ ಓಪನ್ ಆಯ್ತಲ್ವಾ? ನಿನ್ನ ಮೇಲೇನೆ ಅಲ್ವಾ ಪಾಪ ಪೊಲೀಸ್ ಅವ್ರು ಹುಡ್ಕೊಂಡ್ ಬಂದೋಗ ನಾಗರಬಾವಿ ಆಫೀಸ್ ಅಲ್ಲಿ ತಲೆ ಮರೆಸ್ಕೊಂಡು ಮಚ್ಚಿಕ್ಕೊಂಡ್ ಕುತ್ಕೊಂಡಿದ್ದಂತ ಪಿ ಮೂರ್ತಿ, ನೀನೇ ಟೆಲಿಕಾಸ್ಟ್ ಮಾಡಿರುವಂತ ನ್ಯೂಸು, ನೀನೇ ಹೇಳಿರುವಂತ ಪದಗಳು, ನೀನು ಸತ್ಯ ಒಪ್ಕೊಂಡು ಸಾಕ್ಷಿ ಸಮೇತ ಯಾವ ರಾಜ್ಯದ ಜನರ ಮುಂದೆ ಎಲ್ಲ ಮಾಧ್ಯಮಗಳಲ್ಲಿ ನನ್ನ ಪ್ರಚಾರ ಮಾಡಿಸ್ದೆ, ಅದೇ ಮಾಧ್ಯಮಗಳಲ್ಲಿ ಅದೇ ರಾಜ್ಯದ ಜನರ ಮುಂದೆ ನೀನು ಮಾಡಿರುವಂತ ಆರೋಪನ ಸಾಬೀತುಪಡಿಸೋವರೆಗೂ ನಾನು ನಮ್ಮಪ್ಪನ ಮಗಳೇ ಅಲ್ಲರೋ, ನಾನು ನಮ್ಮಪ್ಪನ ಮಗಳೇ ಅಲ್ಲ. ನಿನ್ನ ಪ್ರಚಾರದ ತೇವಳಿಗೆ ಸಂಧ್ಯಾ ವಿಚಾರ ಬೇಕಾಗತ್ತಾ ನಿನಗೆ? ಎಷ್ಟು ಜನ ಸಂಸಾರ ಹಾಳು ಮಾಡಿದ್ಯಾ? ನಿನ್ನ ಸಂಸಾರ ಕರೆಕ್ಟ್ ಆಗಿರ್ಬೇಕು, ನಿನ್ನ ಜೊತೆಲಿರೋರ್ ಸಂಸಾರನೂ ಕರೆಕ್ಟ್ ಆಗಿಲ್ಲ, ಕಂಡವ್ರ ಸಂಸಾರದ್ರಲ್ಲಿ ಉಳಿ ಹಿಂಡೋದೇನಾ ನಿನ್ನ ಕೆಲಸ? ಎಷ್ಟು ರೋಲ್ ಕಾಲ್ ಮಾಡಿದ್ಯಾ? ಆಯ್ತು, ಏನೋ ನಿನ್ನ ಎಜುಕೇಶನು, ಏನು ನಿನ್ನ ಎಜುಕೇಶನು ಹೆಂಗ್ ಬಂತು ನಿಂಗೆ? ನಾಗರಬಾವಿದಲ್ಲಿ BDS ಆಯ್ತು, ಕೋಟಿ ಹಣ, ವೈಟ್ ಅಂಡ್ ವೈಟು, ಸೂಟು ಬೂಟು, ರೋಲ್ ಕಾಲು, ಸೆಟಲ್ಮೆಂಟು. ನಿನ್ನ ಎಜುಕೇಶನೇ ಇಲ್ಲ, ದುಡಿಮೆ ಅನ್ನೋದೇ ಇಲ್ಲ, ಮಾಡೋದ್ ರೋಲ್ ಕಾಲು, ಅದ್ರಲ್ಲಿ ವೇದಾವಿ ತರ ಸಾಚ ಮಾತಾಗ್ಲ. ಅದ್ರಲ್ಲಿ ನಿನ್ನ ಜೊತೆ ಇರುವಂತ ಕೆಲ ಮಹಿಳಾ ಮಣಿಗಳು ಹಾಗೆ ನಿನ್ನ ಟೀಮು ಅಬ್ಸ್ಕಾಂಡಿಂಗ್ ಆಗ್ಬಿಟ್ಟವಳೆ. ಸಂಧ್ಯಾ ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾಳೆ, ಭಯ ಬಿದ್ದಿದ್ದಾಳೆ. ನಿಮ್ಗಂತೂ ತಿರ್ಬೋಕಿಗಳಿಗೆ ಮಾಡಕ್ ಕೆಲ್ಸ ಇಲ್ಲ, ನಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ನಿಮ್ದೇ ವಿಚಾರ ಇಟ್ಕೊಂಡ್ ಕುತ್ಕೊಳ್ಳೋದಾ? ಇದೇ ಲೈವ್ ಅಲ್ಲಿ ಪ್ರತಿ ಸಲಾನು ನಾನು ಹೇಳೋದಷ್ಟೇ, ಈ ಅಯೋಗ್ಯ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಿ ಮೂರ್ತಿ ಇವತ್ತು ದಲಿತರನ್ನ ತುಳಿತಾ ಇರೋದು ದಲಿತರೇ, ದಲಿತ ನಾಯಕರೇ ಫೋನ್ ಮಾಡಿ ಅನೇಕ ಜನ ನಿನ್ಗೇನ್ ಬೆಂಬಲ ಕೊಟ್ಟು ಒಂದು ಮಾತು ಪದಗಳನ್ನು ಹೇಳಿ, ಒಂದು ಧೈರ್ಯ ಹೇಳಿ, ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ. ನಿಮ್ಗೆಲ್ಲರಿಗೂ ನಾನು ಥ್ಯಾಂಕ್ ಯು. ಆದ್ರೆ ಇಂಥ ಅವಿವೇಕಿ ಕರಾಳ ಮುಖಾನ ಹುಟ್ಟು ಅಂದ್ಮೇಲೆ ಸಾವು ಖಚಿತ. ಇವತ್ತು ಸತ್ರನು ನಾನು ಭಯ ಬೀಳಲ್ಲ, ಯಾಕಂದ್ರೆ ನಾನು ಬದುಕಿದ್ರೇನು ನಿಮಗ್ ತೊಂದ್ರೆ, ನಾನು ಸತ್ರೇನು ನಿಮಗ್ ತೊಂದ್ರೆ, ಇದಂತೂ ಬರ್ದಿಟ್ಕೊಳ್ಳಿ.
ನಾನು ಬದುಕಿದ್ರೇನೂ ತೊಂದ್ರೆ, ನಾನು ಸತ್ರೇನೂ ತೊಂದ್ರೆ. ಆದ್ರೆ ಈ ಅವಿವೇಕಿ ಪಿ ಮೂರ್ತಿ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭಾಸ್ಕರ್ ಪ್ರಸಾದ್ ಟಿವಿ 12 ಟಿವಿ 14 ಅಯ್ಯಪ್ಪ ಹತ್ರ ನಂಗೊಂದು ಫೇಸ್ಬುಕ್ ಚಾಟ್ ಇಲ್ಲ, ಫೇಸ್ಬುಕ್ ಕನೆಕ್ಟ್ ಇಲ್ಲ, ಇನ್ಸ್ಟಾ ಕನೆಕ್ಟ್ ಇಲ್ಲ, ವಾಟ್ಸಪ್ ಇಲ್ಲ, ಕಾಲ್ ಇಲ್ಲ, ಎಂತ ರೆಕಾರ್ಡು ಇಲ್ಲ. ಅವಳು ಯಾರೋ ಪವಿತ್ರ ಅನ್ನೋಳ್ಗೂ ಭಾಸ್ಕರ್ ಪ್ರಸಾದ್ ಏನೋ ಗೊತ್ತಿಲ್ಲ ನನಗೆ, ನೋಡ್ದಿದ್ದಂಗೆ ಇರುವಂತ ಹೆಣ್ಮಗಳು ನಾನು. ಅವಳ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿ ಪಿ ಮೂರ್ತಿ ಅಂಡ್ ಟೀಮ್ ಲಾಸ್ಟ್ ಅಲ್ಲಿ ನನ್ನ ಹೆಸರು ಮೆನ್ಷನ್ ಮಾಡಿ ಮಾಧ್ಯಮಗಳಲ್ಲೆಲ್ಲ ಆ ಪವಿತ್ರನ್ ಬಿಟ್ಬಿಟ್ರು. ಈ ಸಂಧ್ಯಾ ಪವಿತ್ರನ್ ಇಟ್ಕೊಂಡು ಆಕಿ ಗ್ರೈಂಡಲ್ಲಿ ರುಬ್ಬಿ 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 ಇಟ್ರು. ಇವನು ಗಂಡ್ಸಲ್ಲ, ಯಾಕಂದ್ರೆ ವೈಟ್ ಅಂಡ್ ವೈಟ್ ಹಾಕೊಂಡು ನೀಲಿ ಸೂಟ್ ಹಾಕೊಂಡು ನಾನು ಲೀಡರು 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 ಲೀಡರ್ ಬಾಯಲ್ಲಿ ಲೀಡರ್ಗಳ ಹೆಸರು ಬರಬೇಕು. ಸೊ ಅವ್ನು ಕಿತ್ತೋಗಿರೋ ಲೀಡರ್ ಬಾಯಲ್ಲಿ ಬರ್ತಾ ಇರೋ ಹೆಸರು ನನ್ನ ಹೆಸರು. ಇವನು ಬೆಳೆಸ್ತಾ ಇದ್ದಾನೆ, ನಾನು ಬೆಳೀತಾ ಇದ್ದೀನಿ ಅಷ್ಟೇ. ತಿರ್ಬೋಕಿದ್ರು ನನ್ನ ಹೆಸರು ಹೇಳ್ಕೊಂಡೇ ಇರ್ರಿ, ನೀವು ಅಲ್ಲೇ ಬಿದ್ದಿರ್ತೀರ, ನಾನು ಹೋಗ್ತಾ ಇರ್ತೀನಿ ಮೇಲಕ್ಕೆ. ನಿಮಗ್ ತಾಕತ್ತಿದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು, PM CM ಇಲ್ಲ ಯಾರಾದ್ರೂ MLA ಮಿನಿಸ್ಟರ್ಗಳು ಮಾಡಿರುವಂತ ಕರಪ್ಷನ್, ಮಾಡಿರುವಂತ ಅನ್ಯಾಯಗಳು, ಮೋಸ ಸೀಡಿ ಮತ್ತೊಂದು, ಇದ್ರ ಬಗ್ಗೆ ತಮ್ಗೆ ಧ್ವನಿ ಎತ್ತಿದ್ರೆ ಸೆಟಲ್ಮೆಂಟ್ ಸಿಗಲ್ವಲ್ಲ ಪಿ ಮೂರ್ತಿ, ಅಲ್ವೇನೋ? ಸಿಗೋದಿಲ್ಲ. ಅಲ್ಲಿ ಮಾತಾಡಕ್ ನಿನಗೆ ನರ ಇಲ್ಲ. 1 ವರ್ಷಕ್ಕೆ ಹಿಂದೆ ಅವನೇನೋ ಪ್ರಚಾರ ಮಾಡಿದ್ದನ್ನು ತಗೊಂಬಂದ್ ಆಗ್ತೀಯ ಅಂದ್ರೆ ಇನ್ನೆಷ್ಟು ಬರ್ಗೆಟ್ ಕೂತಿದ್ಯಾ? ನಾವೇ ಮಾಡಿದಂತ ಆಫೀಸಲ್ಲಿ ರಾತ್ರಿ ಹೊತ್ತು ಹೋಗಿ ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡಿರ್ತೀಯಲ್ಲ, ಇನ್ನೆಷ್ಟು ತಿರ್ಬೋಕಿ ನೀನು. ಇವತ್ತು ಹೇಳ್ತೀನಿ ಕೇಳು, ಇದೇ ಲೈವ್ ಅಲ್ಲಿ ನನ್ನ ಋಣ ನಿನ್ನ ಮೇಲಿದೆ. ಈ ಜನ್ಮಕ್ಕಲ್ಲ 7 ಜನ್ಮಕ್ಕೂ ನಾ ಋಣ ತೀರ್ಸಕ್ ಆಗಲ್ಲ. ನೀನ್ ಎಷ್ಟೇ ಕೋಟಿಗೆ ಬೆಳೆ ಬಾರೋ, ನೀನ್ ಎಷ್ಟೇ ಕೋಟ್ಯಾಂತರ ರೂಪಾಯಿ ಒಡವೆ ಹಾಕೋ, ನೀನ್ ಎಂತ ವೈಟ್ ಅಂಡ್ ವೈಟ್ ಸೂಟ್ ಬೂಟ್ ಆದ್ರೂ ಹಾಕೋ, ಆದ್ರೆ ಬಿಡದಿ ಹತ್ರ ಬರುವಾಗ ಒಂದು ಕಾಫಿ, ನನ್ನ ದುಡ್ಡಲ್ಲಿ ಕಾಫಿ ಕುಡ್ದಲ್ಲ, ಆ ಕಾಫಿ ದುಡ್ಡು ಕೊಡುವಂತ ಯೋಗ್ಯತೆ ಕೂಡ ನಿನಗಿಲ್ಲ. ಯಾಕಂದ್ರೆ ಟೋಲ್ 160 ರೂಪಾಯಿ ಟೋಲ್ ಕಡ್ದಿರ ಟೋಲ್ನ ಒದ್ಕೊಂಡು ಹೋಗಿದ್ದಂತ ಅಯೋಗ್ಯ ನಿನಗೆ ನಾನ್ ಕೊಡ್ಸಿರುವಂತ ಕಾಫಿ ದುಡ್ಡು ಕೊಡುವಂತ ಯೋಗ್ಯತೆ ಇಲ್ಲ. ಸೊ ನೀನು ನನ್ನ ಸಾಚ ದ ಸೋ ಕಾಲ್ಡ್ ಸಂಧ್ಯಾ ಪವಿತ್ರ ಅಂತ ಹೇಳಿ ಕೂತ್ಕೊಂಡು ಎಲ್ಲಿ, ಯಾವ ಮಾಧ್ಯಮದಲ್ಲಿ? ಕಿತ್ತೋಗಿರೋ ಸಾಮ್ರಾಟ್ ಟಿವಿದಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಪ್ರಚಾರ ಕೊಡ್ತೀರಾ. ಯಾವತ್ತೂ ಹೇಳಿದೀನಿ ನನ್ನ ಮೇಲೆ ಕೇಸ್ ಇಲ್ಲ ಅಂತ ಹೇಳಿ, ಕೇಸ್ ಇದೆ ಕೇಸ್ ಇದೆ ಕೇಸ್ ಇದೆ ಅಂತ ಹೇಳಿ, ಕೇಸ್ ಇದೆ ಕೇಸ್ ಇದೆ ಕೇಸ್ ಇದೆ ಅಂತ ಹೇಳಿ ನನ್ನ ನರ ನಾಡಿಗಳೆಲ್ಲ ಹೇಳ್ಕೊಂಡು ಬೊಗಳ್ತಾ ಇದೀನಲ್ಲರೋ. ಅಲ್ಲೊಬ್ಬ ಆನೆಕಲ್ಲಲ್ಲಿದ್ದಾನೆ, ಕಾಲ್ ಲಿಸ್ಟ್ ಅಲ್ಲಿ ತೆಗಿಸ್ಬಿಟ್ಟು ಆಮೇಲೆ ಅವನ ಬಗ್ಗೆ ಮಾತಾಡ್ತೀನಿ. ಕಿತ್ತೋಗಿರೋ ನನ್ನ ಮಕ್ಕಳು ಡೈರೆಕ್ಟ್ ಆಗಿ ಬಂದು ಮಾತಾಡಿ ಫೇಸ್ ಮಾಡುವಂತ ತಾಕತ್ತಿಲ್ಲ. ಸುಳ್ಳು ಕೇಸು 2015-16 ಅಲ್ಲೇ ನನ್ನ ಮೇಲೆ ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಕ್ರಿಮಿನಲ್ ಕೇಸ್ ಹಾಕಿದ್ರು, ಮರ್ಡರ್ ಕೇಸ್ ಹಾಕಿದ್ರು. ರಾತ್ರೋರಾತ್ರಿ ನನ್ನ ತಂದೆ ಸಮಾಧಿನ ಮಾಯ ಮಾಡಿದ್ರು. ಆ 2 ಎಕರೆ 38 ಗುಂಟೆ ಜಾಗನ ತಗೊಂಬಂದ್ ಮಾರಾಟಕ್ಕಿಟ್ಟಿ, ಜಾಗ ಇದ್ದಿದ್ದು ಆನೇಕಲ್ಲಲ್ಲಿ ನನ್ನ ಮೇಲೆ ಕೇಸ್ ಫಿಟ್ ಮಾಡಿದ್ದು ಉಳಿಮಾವಲ್ಲಿ. SK ಉಮೇಶ್ ಏನ್ ಇವತ್ತು ಜಯನಗರ್ ಫ್ಲಾಟ್ ಇದೆ, ಅದು ನಮ್ಮ ಜಮೀನ್ ದುಡ್ಡಲ್ಲಿ ಖರೀದಿ ಮಾಡಿದ್ದು. ಎಲ್ಲ ಡೀಟೇಲು ಪ್ರತಿ ಒಂದು ಹಂತವಾಗಿ ಒಂದೊಂದು ಎಪಿಸೋಡ್ ಬಿಡ್ತೀನಿ. ಪಿ ಮೂರ್ತಿ ಸವಾಲ್ ಹಾಕಿದ್ದಾನೆ, ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ವೆಯ್ಟ್ ಮಾಡ್ತೀನಿ. ನಾನು ಒತ್ತಡ ಹಾಕದ್ನಂದ್ರೆ ನೀನ್ ಎಲ್ಲಿದ್ರೇನು ಬರ್ಬೇಕು. ನಿಮ್ದೆಲ್ಲ ಏನ್ ಗುರಿ? ನನ್ನ ಜೈಲಿಗೆ ಕಳಿಸ್ಬೇಕು. ತಪ್ಪು ಮಾಡಿದ್ರೆ ಜೈಲ್ಗಲ್ಲ, ಎಲ್ಲಿಗೆ ಬೇಕಂದ್ರೂ ಹೋಗ್ತೀನಿ. ನಾನು ಮೋಸಗಾತಿ, ನಾನು ಅನ್ಯಾಯ, ನಾನು ಮೋಸ ಮಾಡಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ಮೋಸ ಹೋಗಿರೋರ್ ಮೇಲೆ ನಾನು ಧ್ವನಿ ಎತ್ತದೋಗ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳಿ ಧ್ವನಿ ಎತ್ತಿ ಸಾಚ ಅನ್ನೋ ತರ ನನ್ನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ನಿನ್ನೆ ಎಲ್ಲ ನಾನು ಏನೋ ಕೆಲ್ಸದ ಮೇಲೆ ಬಿದ್ದರೆ ಎಷ್ಟೋ ಜನ ನನ್ನ ಸ್ನೇಹಿತರಿಗೆ ಕಾಂಗ್ರೆಸ್ ಗ್ರೂಪ್ ಅಲ್ಲಿ ಇರುವಂತ ಗ್ರೂಪ್ ಅಲ್ಲಿ ಆಗ್ತಾನಂತೆ. ಅವನು ಯಾವನೋ ಕಿತ್ತೋಗಿರೋ ಸಂತೋಷ್ ರೆಡ್ಡಿ ಯಡಿಯೂರಪ್ಪ ಮೇಲೆ ಪೋಸ್ಕೋ ಕೇಸ್ ಹಾಕಿರೋನು ಕೆಲವೊಂದು ಮಹಿಳೆ ಟೀಮ್ ಇಟ್ಕೊಂಡು ಬಂಧನ ಆಗ್ಬಿಟ್ಟಿದ್ದಾಳೆ. ಬಂಧನ ಆಗುವಂತ ರಾಜ ಧೈರ್ಯವಾಗಿ ನಗ್ನಗ್ತಾ ಪ್ರಚಾರ ಕೊಟ್ಕೊಂಡು ಹೋಗ್ತೀನೋ, ಸುಳ್ಳು ಸುದ್ದಿಗಳನ್ನ ಎಬ್ಬರಿಸ್ಕೊಂಡು ಅವಿವೇಕಿ, ಬೋಳಿ ಮಗ, ಲೋಫರ್, ಅಯೋಗ್ಯ, ಲುಚ್ಚ, ಬೇವರ್ಸಿ ಏನೆಲ್ಲ ಇವನು ಹಾಕಿದ್ದಾನೆ ಕಮೆಂಟ್ ಅಲ್ಲಿ. ಪಿ ಮೂರ್ತಿ,
ನೇರ ಸವಾಲು, ನಾನು ಬದುಕಿರೋವರೆಗೂ ಆಗ್ತೀನಿ. ಯಾವ ಪೊಲೀಸ್ ಸ್ಟೇಷನ್ಗೆ ನೀನು ನಿನ್ನ ಒಂದು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು, ನಿನ್ನ ಒಂದು ಬ್ಯಾಜ್ ಇಟ್ಕೊಂಡು, ನಾನು ದಲಿತ ಸಂಘದ ಲೀಡರ್ ಅಂತ ಹೇಳ್ಕೊಂಡು ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ದೂರು ಕೊಡ್ತೀಯಾ, ಇನ್ಫ್ಲೂಯೆನ್ಸ್ ಮಾಡ್ತೀಯ ಅನ್ನೋಂಥದ್ದು ನಾನು ನೋಡ್ತೀನಿ. ನಿನ್ನ ಮೇಲೇನೆ ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಿಡ್ನಾಪ್ ಕೇಸ್, ನಿನ್ನ ಸ್ನೇಹಿತ ಹೆಂಡತಿನ ಕಿಡ್ನಾಪ್ ಮಾಡಿದ್ದೆಲ್ಲ ಕೇಸು, ಬಚ್ಚಿಟ್ಕೊಂಡಿದ್ದೆಲ್ಲ ಯಾವ್ಯಾವ ಪತ್ರಿಕೆದಲ್ಲಿ ಬಂದಿತ್ತು? ಯಾವನ್ ರೌಡಿ ಇಲ್ಲಿ, ಯಾವನ್ ಸಾಚ ಇಲ್ಲಿ? ನಿನ್ನ ಹಿಸ್ಟ್ರಿ ಎಳೆಯಾಗಿ ತೆಗ್ದಿಡ್ತೀನಿ. ಬಿಕಾಸ್ ನನಗೆ ನಿಮ್ಮೆಲ್ಲರ ಪ್ರಚಾರ ಕೊಟ್ಟು ನಾನು ನಿಮ್ಮನ್ನ ಹೈಲೈಟ್ ಮಾಡಕ್ ಹೋಗುವಂತ ಹೆಣ್ಣು ಮಗಳಲ್ಲ. ಇನ್ನು ನನಗೆ ಯಾರಾದ್ರೂ ಹೈಲೈಟ್ ಮಾಡಿದ್ರೆ ನಾನು ಹೇಳ್ತೀನಲ್ಲ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿದಲ್ಲಿ ಇರಬೇಕು. ಬಂದ್ಬಿಟ್ಟಿದ್ದೀರಿ, ನೆಗೆಟಿವ್ ಪಾಸಿಟಿವ್ ಆಯ್ತು, ವೈರಲ್ ಆಗಿದ್ದು. ಬಟ್ ಆಗಂತ ಎದುರ್ಕೊಂಡು ಕೂತ್ಕೊಳ್ಳುವಂತ ಹೆಣ್ಮಗಳು ನಾನಲ್ವಲ್ಲ. ನಾನು ಒಪ್ಕೊಳ್ತೀನಿ, ತಪ್ಪು ಮಾಡಿದ್ರೆ ನಾನು ಒಪ್ಕೊಳ್ತೀನಿ, ತಪ್ಪು ಮಾಡಿಲ್ಲ ಅಂದ್ರೆ ಒಪ್ಕೊಳ್ಳಲ್ಲ. ಜ್ಞಾನ ಭಾರತಿ, RR ನಗರ್, ಎಲ್ಲೆಲ್ಲಿ ಅನ್ನಪೂರ್ಣೇಶ್ವರಿ ನಗರ್, ಕೋನನ್ಕುಂಟೆ, ತಲಗಟ್ಪುರ, ನನಗೆ ಗೊತ್ತಿರುವಂತ ಅನೇಕ ಪೊಲೀಸ್ ಸ್ಟೇಷನ್ಗೆ ಇವನ ಹಿಸ್ಟ್ರಿ ವಿತ್ ನನ್ನ ಮೇಲೆ ಹಾಕಿರುವಂತ FIR ಕಾಪಿನ ನಿಮ್ಮ ಲೈವ್ ಮುಗೀತಾ ಇದ್ದಾಗೆ ಆ ಕಡೆಯಿಂದ ಲೈವ್ ಇಲ್ಲ ಪೋಸ್ಟ್ ಬರುತ್ತೆ. ಬಿಟ್ಟಾಕಿ ನಂಗೆ ಅವ್ರ ಕತೆ. ನಾನು ಯಾರ ಲೈವ್ ನಾನು ನೋಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಅವರ ಯೋಗ್ಯತೆ ಏನು ಅಂತ, ಪಿ ಮೂರ್ತಿ ಯೋಗ್ಯತೆ ಏನು ಅಂತ ಹೇಳಿ, ಅಂಡ್ ದ ಹೋರಾಟಗಾರರು ಅಂತ ಕೆಲವರು ನೇಮ್ ಬ್ಯಾಡ್ಜ್ ಹಾಕೊಂಡು ID ಕಾರ್ಡ್ ಇಟ್ಕೊಂಡು ಅಲ್ಲಿ ಹೋದ್ಮೇಲೆ ಹೋರಾಟ ಅಂತ ಹೆಸರು ಹೇಳಿ ಕೆಲವರು ಹೋಗಿ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡು ಬರ್ಗೆಟ್ ನಾಯಿಗಳ ತರ ಯಾವ್ಯಾವ ತರ ಇದಾರೋ ಎಲ್ಲರ ಬಗ್ಗೆನೂ ಗೊತ್ತಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನೇ ಕಮೆಂಟ್ಸ್ ಎತ್ಕೊಂಡು ಹೋಗಿ ತೋರಿಸಿ, ಇವನ್ ಪೋಸ್ಟ್ ಎತ್ಕೊಂಡು ಹೋಗಿ ತೋರಿಸಿದಾಗ ಪೊಲೀಸ್ ಅವರೇ ಹೇಳ್ತಾರೆ, ವೈಟ್ ಅಂಡ್ ವೈಟ್ ಹಾಕೊಂಡು ನಾನು ದಲಿತ ಸಂಘದ ನಾಯಕ ಅಂತ ಹೇಳ್ಕೊಂಡ್ ಬರೋನು 160 ರೂಪಾಯಿ ಟೋಲ್ ಕಟ್ಟಿಲ್ಲ ಅದು ಎಲ್ಲ ನ್ಯೂಸ್ ಅಲ್ಲಿ ಬಂದಿತ್ತು ಗೊತ್ತಾ ಒಂದು ಅಂತ ಹೇಳ್ತಾರೆ. ಅಂದ್ರೆ ತಿಳ್ಕೊಳ್ಳಿ, ಇವನು ಮೈ ತುಂಬಾ ಗೋಲ್ಡ್ ಹಾಕೊಂಡು, ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು, ಸೂಟ್ ಹಾಕೊಂಡು 160 ರೂಪಾಯಿ ಅವನ್ಗೆ ಟೋಲ್ ಕಟ್ಟಕ್ಕಾದ್ರೆ ಟೋಲ್ನ ಎಗ್ಗಿಸ್ಕೊಂಡು ಹೋದಂತ ಅವಿವೇಕಿ ಇವನು ನನ್ನ ಬಗ್ಗೆ ಮಾತಾಡ್ತಾನೆ. ಏಯ್, ಕೋಟಿ ಲೂಟಿ ಮಾಡಿದ್ರೆ ಅದು ಭಗವಂತ ನೋಡ್ಕೊಳ್ತಾನೆ, ಕಾನೂನಿದೆ. ನೀನ್ ಯಾವ ಬೋಳಿ ಮಗ ನನ್ನ ಬಗ್ಗೆ ಮಾತಾಡಕ್ಕೆ? ನೀನ್ ಮಾಡ್ಬೇಕಾಗಿರೋದು ಇಷ್ಟೇ ಕೆಲ್ಸ. ಅಯೋಗ್ಯ. ಏನ್ ಹಾಕಿದ್ಯಾ ನೀನು? ಲೋಫರ್, ಬೇವರ್ಸಿ, ದಂಧೆ. ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರೆ ಪಿ ಮೂರ್ತಿ, ಗಂಡಸಾಗಿದ್ರೆ, ಸಾಚಾಗಿದ್ರೆ, ದಲಿತ ಸಮುದಾಯದಲ್ಲಿರುವಂತ ನಿಷ್ಠಾವಂತ ಗಂಡಸಾಗಿದ್ರೆ, ನಿಜವಾಗ್ಲೂ ಅಂಬೇಡ್ಕರ್ ಅವರ ಫೋಟೋನ ನೀನ್ ಬಳಕೆ ಮಾಡಿದ್ಯಾ ಅಂತ ಅಂದ್ರೆ ನೀನು ಅದೇ ಶಿವಾಜಿನಗರ್ ಪೊಲೀಸ್ ಠಾಣೆಯಲ್ಲಿ ಏನು ನನ್ನ ಮೇಲೆ ಸುಳ್ಳು ದೂರು ದಾಖಲೆ ಮಾಡಿದೆ, 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾಳೆ ಅಂತ ಹೇಳಿ 25 ಲಕ್ಷ ಅಲ್ಲೇ ಆನ್ ಸ್ಪಾಟ್ ಕೊಡ್ತೀನಿ. ನೀನು ದಾಖಲೆ ಸಮೇತ, ಪ್ರೂಫ್ ಸಮೇತ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಬರಲೇಬೇಕು. ಯಾವ ಟೀಮ್ ಜೊತೆ ಬಂದು ನೀನು ನನ್ನ ಮೇಲೆ ದೂರನ್ನ ದಾಖಲಿಸಿದೆ ಅದೇ ಟೀಮ್ ಜೊತೆ ನೀನು ಬರಲೇಬೇಕು, ನೀನು ಗಂಡಸಾಗಿದ್ರೆ. ಇಲ್ಲ ಅಂದ್ರೆ ನೀನು ನಾಮರ್ದ. ನೀನ್ ಪ್ರೂವ್ ಮಾಡ್ಬೇಕು. ಯಾವ್ದ್ಯಾವ್ದೋ ಚಾನೆಲ್ ಅಲ್ಲೋ ಕುತ್ಕೊಂಡು ಮಾಧ್ಯಮಗಳು ಇಲ್ಲಿ ಯಾವ್ದು ನಮ್ಗೆ ನ್ಯಾಯ ಕೊಡ್ಸೋದಿಲ್ಲ. ನ್ಯಾಯ ಕೊಡ್ಸೋದು ನ್ಯಾಯಾಲಯ ಮಾತ್ರ. ಯಾಕೆ ಇವತ್ತು ಈ ಒಂದು ಧ್ವನಿ ಎತ್ತೀನಿ ಅಂತ ಅಂದ್ರೆ, ಆಶಿ ಕಿಂಗ್ ಮೇಕರ್ ನಿನ್ನ ತಾಯಿ ಅದು, ನಿನ್ನ ಅಕ್ಕ ತಂಗಿ ಅದು, ನಿನ್ನ ಜೊತೆಲಿ ಹುಟ್ಟಿರೋರು ಅದು. ಫೇಕ್ ಐಡಿಗಳಿಂದೆಲ್ಲ ಕಮೆಂಟ್ ಮಾಡಿದ್ರೆ ನನ್ನ ತಲೆ ಕೆಡಿಸ್ಕೊಳ್ಳೋ ಹೆಣ್ಣು ಮಕ್ಕಳೇ ಅಲ್ಲ. ಯಾವನೆಲ್ಲ ಕೆಲವರು ಇದ್ರಲ್ಲಿ ಇದ್ದಾರೆ, ತಲೆ ಹಿಡಕರು ಕೆಲವರು ಇದ್ದಾರೆ. ಇಲ್ಲಿಂದಲ್ಲಿ ಅಲ್ಲಿಂದಲ್ಲಿ ತಂದಿಡುವಂತ ಕೆಲಸ, ನಾನು ಹೋರಾಟಗಾರ ಅಂತ ಕೆಲವರು ಹೇಳ್ಕೊಂಡು ಅಣ್ಣ ತಂಗಿಗೆ, ಅಕ್ಕ ತಂಗಿಗೆ ಸಂಬಂಧ ತಂದಿಡುವಂತ ಅಯೋಗ್ಯರಿದ್ದಾರೆ. ನಿಮ್ಗೆಲ್ಲ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗ್ತಾ ಇದ್ರೆ ನಂದೆಲ್ಲಿ ಹೊರಗಡೆ ಬರುತ್ತೆ ಅಂತ ಹೇಳಿ ಧ್ವನಿ ಎತ್ತುವಂತ ಯೋಗ್ಯತೆ ಇಲ್ಲ. ಆದ್ರೆ ನಾನು ಸಿಂಗಲ್ ಫೈಟ್ ಮಾಡ್ತೀನಿ. ಕಾನೂನು ಗೊತ್ತಿದೆ. ಕಾನೂನಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಧೈರ್ಯವಾಗಿ ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತಾನೆ ಹೇಳ್ಕೊಳ್ತೀನಿ. ನಿಮ್ ತರ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ವಿಡಿಯೋಸ್ ತೋರಿಸಿ ಇವಳು ಇಂಥವಳು, ಇವಳ ಮೇಲೆ ಇಂಥ ಒಂದು ಕೇಸ್ ಇದೆ, ಇವಳು ಸರಿ ಇಲ್ಲ, ಇವಳು ಇಂಥ 420 ಅಂತ ಏನಾದ್ರೂ ನೀವು ತೋರಿಸಿದ್ರೆ, ನೀವು ತೋರ್ಸಕ್ ಮುಂಚೆ ನಾನೇ ತೋರಿಸಿರ್ತೀನಿ ನನ್ನ ಮೇಲೆ ಇಂಥ ಒಂದು ನ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಅದು ನನ್ನ ತಾಕತ್ತು. ನನ್ನ ಮೇಲೆ ಸತತ 1 ವರ್ಷದಿಂದ ಈ ತರ ಪ್ರತಿದಿನ ನ್ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿ ನೀವು ತೋರ್ಸಕ್ ಮುಂಚೆನೆ, ನೀವ್ ಹೇಳಕ್ ಮುಂಚೆನೆ ನಾನೇ ಪೊಲೀಸ್ ಅವ್ರ ಹತ್ರ ನನ್ನ ಮೇಲೆ ಈ ತರ ಒಂದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅನ್ನೋಂಥದ್ದು ನಾನು ಹೇಳ್ತೀನಿ.
ಯಾವ ಪತ್ರಿಕೆಗಳು ನನ್ನ ಬಗ್ಗೆ ಬರೆಯಕ್ಕೆ ಹೋಗ್ತಾರೆ, ನನ್ನ ಪರನೇ ಬರೆಯಕ್ಕೆ ಹೋಗ್ತಾರೆ, ಹುಳಿಮಂಗ್ಲ, ಉಳುವಳ್ಳಿ, ಆನೆಕಲ್ಲು, ಎಲ್ಲೆಲ್ಲಿಂದ ಅವ್ರಿಗೆ ಒತ್ತಡ ಬೀಳುತ್ತೆ, ಬರಿಬೇಡಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಒಬ್ಬ ಅಯೋಗ್ಯ ನನ್ನ ಮೇಲೆ ಕೊಟ್ಟಿರುವಂತ ಸುಳ್ಳು ದೂರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ, ಅವನು ಬಂದು ನೇರವಾಗಿ ಅದೇ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಳ್ಬೇಕು, ಇಲ್ಲ ಅವನಿಗೆ ಚಪ್ಪಲಿ ಹಾರ ಹಾಕೋದಂತೂ ಗ್ಯಾರಂಟಿ. ಎದುರ್ಕೊಂಡು ಕುತ್ಕೊಳ್ಳುವಂತ ಹೆಣ್ಮಗಳು ನಾನಲ್ಲ, ಚಪ್ಪಲಿ ಹಾರ ಹಾಕೋದಂತೂ ಗ್ಯಾರಂಟಿ, ಇದಂತೂ ಸತ್ಯ. ಇವನ ಪರ ಯಾವೆಲ್ಲ ಹೆಂಗಸರು ಮಾತಾಡ್ಕೊಂಡ್ ಬರ್ತಾರೆ, ದ ಗ್ರೇಟ್ ಲೇಡೀಸ್ ಇಬ್ರು ಧ್ವನಿ ಎತ್ತಿ ನರನಾಡಿಗಳು ಕಿತ್ಕೊಂಡು ಬರ್ತಾರಲ್ಲ, ನಿಮ್ಮ ಬಾಯಲ್ಲಿ ಬರುವಂತ ಪದಗಳು ಹೇಳುತ್ತೆ, ನಿಮ್ಮ ಮಗಳಿಗೆ ನಿಮ್ಮ ಅಳಿಯನ್ ಜೊತೆ ಬದುಕುವಂತ ಯೋಗ್ಯತೆ ಇಲ್ಲ. ಯಾರೋ ವಿಜಯ್ ಕುಮಾರ್ ಅನ್ನೋಂತ ಒಂದು ಮನೆ ಕಿತ್ಕೊಂಡು ಅವ್ರ ಮಗಳನ್ನ ಬೀದಿಗಾಕಿ ಅವ್ರ ಮೇಲೆ ಕೇಸ್ ಹಾಕಿ ಮಾಡ್ತಾರವಳು. ಯಾವಾಗೋ ನಮ್ಮ ಸಮಸ್ಯೆ ಬಗೆಹರಿತಾ ಇತ್ತು, ಬಟ್ ಕೆಲವರಿಂದ ಈ ಒಂದು ಸಮಸ್ಯೆ ಎಕ್ಸ್ಪೆಂಡ್ ಆಗ್ತಾನೆ ಇದೆ ಹೊರತು ನಿಲ್ತಾ ಇಲ್ಲ. ನಾನ್ ಮಾತ್ರ ಅಲ್ಲ, ಅನೇಕ ಜನಕ್ಕೆ ಗೊತ್ತಿದೆ ಇವ್ರು ಯಾವ ಲೆವೆಲ್ಗೆ ಸರ್ವನಾಶ ಆಗ್ತಾರೆ ಅಂದ್ರೆ, ಒಬ್ಬಳ ಗಂಡ ಪಬ್ಲಿಕ್ ಟಾಯ್ಲೆಟ್ಸ್ ಹತ್ರ, ಎಲ್ಲ ಪಾರ್ಲರ್ಸ್ ಹತ್ರ, ಪ್ರತಿ ಒಂದು ಕಡೆ ಇವಳ ಫೋಟೋ ಹಾಕಿ ಇವಳ ಮೊಬೈಲ್ ನಂಬರ್ ಹಾಕಿ ಅಣಿಸಿದ್ದ ಒಬ್ಬಳ ಗಂಡ. ನನ್ನ ಬಗ್ಗೆ ಮಾತಾಡೋಳು ಒಬ್ಬಳ ಗಂಡ. ಇನ್ನೊಬ್ಬಳ ಗಂಡ ಬಿಟ್ಟು ಬಂದು ವಿಜಯ್ ಕುಮಾರ್ ಅನ್ನೋರ್ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರ ಮಕ್ಕಳನ್ನ ಹೊರಗಡೆ ಕಳಿಸಿ, ಪಾಪ ಆ ವ್ಯಕ್ತಿ ಸತ್ತೋಗ್ಬಿಟ್ಟ, ಅವ್ರ ಮಕ್ಕಳನ್ನ ಆಚೆ ಕಳಿಸಿ ಅವ್ರ ಮನೆಯಲ್ಲಿ ನೀನು ಬದುಕ್ತಾ ಇರೋಳೆ, ನೀನು ನರನಾಡಿ ಕಿತ್ಕೊಂಡು ಇಷ್ಟು ಮಾತಾಡ್ತೀಯ ಅಂದ್ರೆ, ನೀನು ಹೊಲ್ಸಂದ್ರೆ ನಿನಗಿಂತ ಹೊಲ್ಸಾಗಿ ನಾನು ಮಾತಾಡ್ತೀನಿ. ಆದ್ರೆ ನೀವೆಲ್ಲ ಮೈ ಮಾರ್ಕೊಂಡು ಬದುಕುವಂತ ಜೀವನ ನಮ್ದಲ್ಲ. ಈಗಲೂ ಚಾಲೆಂಜ್ ಮಾಡ್ತೀನಿ, ತಾಕತ್ತಿದ್ರೆ ಈಗಲೂ ಚಾಲೆಂಜ್ ಮಾಡ್ತೀನಿ. ಅದೆಂತ ವಿಡಿಯೋಸ್ ಇದೆಯೋ, ಅದೆಂತ ಫೋಟೋಸ್ ಇದೆಯೋ, ಅದೆಷ್ಟು ದಂಧೆ ಮಾಡಿದೀನಿ, ಅದೆಷ್ಟು ಹನಿ ಟ್ರಾಪ್ ಮಾಡಿದೀನಿ, ಅದೆಷ್ಟು ಗಂಡಂದ್ರಿದ್ದಾರೆ, ದಯವಿಟ್ಟು ಬಿಡ್ರಿ ಬಿಡ್ರಿ. ನಾನೇ ಹೇಳ್ತೀನಿ ಬಿಡ್ರಿ. 6 ಜನ ಗಂಡ 10 ಜನ ಅಂತ ಹೇಳಿರೋರು ಬಿಡಬೇಕು. ಇಲ್ಲ ಅಂದ್ರೆ ನಿಮ್ಮ ಹೆಂಡತೀರ್ನ, ನಿಮ್ಮ ಅಕ್ಕ ತಂಗಿರ್ನ, ಇಲ್ಲ ಲೇಡೀಸ್ ಹೇಳಿದ್ರೆ ನಿಮ್ಮ ಗಂಡಂದ್ರೆ ನಿತ್ಕೊಂಡೋಗಿ ಅಲ್ಲಿ ಬಿಡ್ರಿ, ಆಯ್ತಾ? ಬಿಡಬೇಕು. ನಾನು ಹೊಲ್ಸ್ ಮಾತಾಡೋಳು ಅಲ್ಲ, ವೆರಿ ಡೀಸೆಂಟ್ ಹೆಣ್ಮಗಳು. ಬಟ್ ಇಂಥವ್ರಿಗೆ ಪ್ರತಿ ದಿವಸ ಸತತ 1 ವರ್ಷದಿಂದ ನನ್ನ ಪಾಡಿಗೆ ನಾನು ಇದ್ರೇನು ಸಹ ಒಬ್ಬೊಬ್ಬ ಡೈಲಿ ಒಬ್ಬೊಬ್ಬ ಉಟ್ಕೊಳ್ತಾ ಇದ್ದಾನೆ, ನಂದೆಲ್ಲಿಡ್ಲಿ ಅಂತ. ಹಾಗಂತ ಕೇಳಿಸ್ಕೊಂಡು ಸುಮ್ಮನೆ ಇರೋ ಹೆಣ್ಣು ಮಗ್ಳ ನಾನು? ನೀವು 10 ಜನ ನಾನು ಒಬ್ಬಳ ಜೊತೆ ಫೈಟ್ ಮಾಡಕ್ ಬರ್ತೀರಾ ಅಂತ ಅಂದ್ರೆ ಅಪಪ್ರಚಾರ ಮಾಡ್ಕೊಂಡು, ನಾನು ಒಬ್ಳು ನಿಮ್ಮ 10 ಜನದ ಮೇಲೆ ಹ್ಯಾಂಡಲ್ ಮಾಡಕ್ ಕೆಪಾಸಿಟಿ ಇಲ್ವೇನ್ರು? ಯಾವನೋ ತಿರ್ಬೋಕಿ ಪಿ ಮೂರ್ತಿ 5-6 ಜನ ಗುಂಪಾಕೊಂಡು ನನ್ನ ಮೇಲೆ FIR ಮಾಡ್ಸಕ್ ಹೋಗಿದ್ನಂತೆ. 5-6 ಜನ ಗುಂಪಾಕೊಂಡು ನನ್ನ ಮೇಲೆ FIR ಮಾಡ್ಸಕ್ ಹೋಗಿದ್ನಂತೆ ಪಿ ಮೂರ್ತಿ, ದ ಸೋ ಕಾಲ್ಡ್ 3rd ಕ್ಲಾಸ್ ಲೋಫರ್, ಅಯೋಗ್ಯ, ದಲಿತ ಸಂಘದಲ್ಲಿರುವಂತ ನಾಮರ್ದ, ನಾಲಾಯಕ್, ರೌಡಿ ಶೀಟರ್, ಕಳ್ತನ ಕೇಸಲ್ಲಿರೋನು, ಕಿಡ್ನಾಪ್ ಕೇಸಲ್ಲಿರೋನು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವನು 15 ವರ್ಷದ ಕರಾಳ ಸ್ಟೋರಿ ಕೊಟ್ಟಿದ್ದಾರೆ. ನನ್ನ ಮೇಲೆ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ದೂರ್ ಕೊಡಕ್ ಹೋಗಿದ್ನಂತೆ. ಏನಂತ? ಭಾಸ್ಕರ್ ಪ್ರಸಾದ್ ಪವಿತ್ರ ಅದೇನೋ ಇತ್ತಂದ್ರೆ ಲಾಸ್ಟ್ ಅಲ್ಲಿ ನನ್ನ ಹೆಸರು ಮೆನ್ಷನ್ ಮಾಡಿ ಯಾವಳ್ದೋ ವಾಯ್ಸ್ ಕ್ಲಿಪ್ ಎತ್ಕೊಂಡು ನಾನು ವಾಯ್ಸ್ ಕ್ಲಿಪ್ ಹಾಕಿ ರಾತ್ರಿ ಎಲ್ಲ ಶೇರ್ ಮಾಡ್ದ ನೋಡಿ ಅವನು. ಇನ್ನು ಅವ್ರ ಅಪ್ಪ ಅಮ್ಮ ಸುದ್ದಿ ನಾನಿತ್ತಲ್ಲ, ಅವ್ರ ಮನೆಯವ್ರ ಸುದ್ದಿ ನಾನೆತ್ತಲ್ಲ, ನನ್ನ ಸುದ್ದಿಗೆ ಅವನು ಬಂದಿದ್ದಾನೆ, ನಾನು ಬಿಡಲ್ಲ. ದಲಿತ ನಾಯಕರೇ, ಯಾರೆಲ್ಲ ನೀವು ನನಗೆ ಕರೆ ಮಾಡಿ ಹೇಳಿದ್ದೀರಾ, ಅವನ ಕರಾಳ ಮುಖನ ಈಚೆ ಇಡುವಂತ ಸಮಯ. ರೌಡಿಸಮ್ ಮಾಡ್ತಾನ? ಯಾರೋ ಫ್ರೆಂಡ್ ಎಂತಿನ ಕಿಡ್ನಾಪ್ ಮಾಡಕ್ಕೆ ಒಂದು ಪ್ಲಾನ್ ಮಾಡಿ ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿ ಬಂಧನಕ್ಕಾಗಿದ್ನಲ್ಲ, ಆ ತರ ಪ್ಲಾನ್ ಮಾಡ್ತಾನ? ನೀನ್ ಏನ್ ಮಾಡ್ತೀಯೋ ಮಾಡ್ಕೊಳ್ಳೋ, ನೀನ್ ಎಷ್ಟು ಮಾಡ್ತೀಯೋ ಮಾಡ್ಕೊಳ್ಳೋ. ನೀನಂದ್ರೆ ನಿಮ್ಮ ಅಪ್ಪನ ತರ ನಾನು ಬರ್ತೀನಿ, ಆಯ್ತಾ? ನೀನಂದ್ರೆ ನಿಮ್ಮ ಅಪ್ಪನ್ಗಿಂತ ಡಬಲ್ ಆಗಿ ನಾನು ಬರ್ತೀನಿ. ನೀನು ನಮ್ಮಪ್ಪನ ಮಗ ಅಲ್ಲ, ಇಲ್ಲ ನಿಮ್ಮಪ್ಪನ ಮಗಳು ನಾನಲ್ಲ. ಆದ್ರೆ ನಮ್ಮ ವೈಯಕ್ತಿಕ ವಿಚಾರದಲ್ಲಿ ನನ್ನ ಕೈಯಲ್ಲಿ ತಿರುಬೋಕಿಗೆ 20 ರೂಪಾಯಿ ಕಾಫಿ ದುಡ್ಡು ಕೊಡಕ್ಕಾಗಲ್ಲ, ಟೋಲ್ಗೆ 160 ರೂಪಾಯಿ ಕೊಡಕ್ಕಾಗಲ್ಲ. ನನ್ನ ಋಣ ನಿನ್ನ ಮೇಲೆ ಇಟ್ಕೊಂಡು ನನ್ನ ಬಗ್ಗೆ ವೇದಾವಿತರ ಪ್ರಚಾರ ಕೊಡ್ತೀಯಲ್ಲ, ನಿನಗೆ ಯಾರ್ಯಾರು ಹೇಳ್ಕೊಡ್ತಾ ಇದಾರೆ? ನಿನ್ ಹಿಂದೆ ಯಾರಿದ್ದಾರೆ? ಯಾವನೋ ಹೇಳ್ದ ನಾನು ಇದ್ರಲ್ಲಿ ಇಲ್ವೇ ಇಲ್ಲ, ಬಟ್ ನನ್ನ ಹೆಸರು ಬಂದಿದೆ FIR ಅಲ್ಲಿ ಅಂತ. ಇಲ್ದಿರ FIR ಅಲ್ಲಿ ಬರೋದಿಲ್ಲ, ದಾಖಲೆ ಇಲ್ದಿರ ನಾನು ಯಾರ ಮೇಲೇನು FIR ಹಾಕೋದಿಲ್ಲ. ಯಾರು 7 ಜನದ ಮೇಲೆ ನಾನು FIR ಹಾಕಿದ್ದೀನಿ, ಅವನು ನನ್ನ ಮೇಲೆ FIR, ಆದ್ರೆ ನಾನು ಅವನು FIR ಮಾಡಿಸಿ ನನಗೆ ಗೊತ್ತಾಗಿ 24 ಗಂಟೆಯಲ್ಲಿ ಅವರಷ್ಟು ಜನ ಹೋಗಿ ನನ್ನ ಮೇಲೆ FIR ಮಾಡಿದ್ರು. ಆದ್ರೆ ನಾನು ಒಬ್ಳು ಅಷ್ಟು ಜನದ ಮೇಲೆ FIR ಮಾಡಿದೆ. ಅದು ನನ್ನ ತಾಕತ್ತು, ಅದು ನನ್ನ ತಾಕತ್ತು. ಇವಾಗ ನೇರ ಸವಾಲ್,
ಪಿ ಮೂರ್ತಿ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಹತ್ರ ಬರಲೇಬೇಕು. ಅದೇ ಭಾಸ್ಕರ್ ಪ್ರಸಾದ್ ಅಂಡ್ ಯಾರ ಟೀಮ್ ಜೊತೆ ನೀನು ಹೋಗಿ FIR ಮಾಡಿಸ್ದೆ ಬರಲೇಬೇಕು, ದಾಖಲೆ ಸಮೇತ ನೀನು ಇಡ್ಲೇಬೇಕು. ನೀನು ಇಡೋವರೆಗೂ ನಿನ್ನ 15 ವರ್ಷದ ಕರಾಳ ಚಿತ್ರ, ಕರಾಳ ಸ್ಟೋರಿ ಬೀದಿಗೆ ಎಳೆಯುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ. ಎಲ್ಲಿ ದುಡ್ಡು ಮಾಡಿದೆ, ಹೆಂಗೆ ನಾಗರಬಾವಿದಲ್ಲಿ BDS ಸೈಟ್ ಬಂತು, ಏನ್ ನಿನ್ನ ಎಜುಕೇಶನ್, ಏನ್ ನಿನ್ ಬ್ಯಾಕ್ ಗ್ರೌಂಡು ನನಗೆ ಹೇಳ್ತೀಯಲ್ಲ. ನಾನು 420, ನಾನು ಸರಿ ಇಲ್ಲ, ದುಡ್ಡು ಲೂಟಿ ಮಾಡಿದೀನಿ, ಮೋಸ ಮಾಡಿದೀನಿ ಎಷ್ಟೋ ಜನಕ್ಕೆ ಅಂತ ಹೇಳಿ ನಾನು ಅಂತವಳೆ ಅನ್ಕೋ, ನಾನು ಅಂತವಳೆ, ನಾನು ಸರಿ ಇಲ್ಲ. ನೀನ್ ಸಾಚ ತಾನೆ, ಪ್ರೂವ್ ಮಾಡಲೇ, ಪ್ರೂವ್ ಮಾಡೋ. ಕೂತಿರೋ ಜಾಗದಲ್ಲಿ ನಾನು ಸೈಲೆಂಟ್ ಆಗಿದ್ರು ಕೆದಕಿ ಪ್ರತಿಯೊಬ್ರು ಒಂದು 6 ಜನ ಇದ್ದಾರೆ, ಅವ್ರ ಪೋಸ್ಟಲ್ ಬರೀ ನಂದೇ ಇರುತ್ತೆ. ಇನ್ನೆಷ್ಟು ಬರ್ಗೆಟ್ಟಿ ಕೂತಿರ್ತಾರೆ ಇವರೆಲ್ಲ. ಪೊಲೀಸವ್ರು ಕೂಡ ಗೊತ್ತಾಗಿದೆ, ಒಬ್ಬ ದಲಿತ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಈ ತರ ಕಮೆಂಟ್ ಆಗ್ತಾನೆ ಒಂದು ದಲಿತ ಹೆಣ್ಣು ಮಗಳಿಗೆ ಅಂತ ಹೇಳಿ ಪೊಲೀಸವ್ರು ಇವನು ಮುಖಕ್ಕೆ ಥೂ ಅಂತ ಉಗಿತಾರೆ, ಇವನು ಮುಖಕ್ಕೆ ಥೂ ಅಂತ ಉಗಿತಾರೆ. ಇವನು ಯೋಗ್ಯತೆ ಬೆಂಕಿ ಹಾಕ ತಾಕತ್ತಿದ್ರೆ, ನಿಮಗೆ ನರ ನಾಡಿಗ್ಲಿದ್ರೆ, ಗಂಡಸರಾಗಿದ್ರೆ ಡೈರೆಕ್ಟ್ ಆಗಿ ಬಂದು ಫೇಸ್ ಮಾಡೋಲ್ಲೇ. ಅದು ಬಿಟ್ಟು ಹೆಂಗಸಾದ್ರೂ ಬೆಟರು, ನಾನೊಬ್ಳು ಹೆಂಗಸಾದ್ರೂ ಬೆಟರ್ ನಿಂತರ, ಆಯ್ತಾ? ನಿಂತರ ಅಲ್ಲ, ಹೆಂಗಸ್ರನ್ನ ಮುಂದೆ ಇಟ್ಕೊಂಡು ಹೆಂಗಸ್ರನ್ನ ಅಡ್ಡ ಇಟ್ಟಿ FIR ಮಾಡಿಸ್ತೀನೋ ಬೋಳಿ ಮಗನೇ ನನ್ನ ಮೇಲೆ? ಹಿಂಗೆ ಅಂತೀನಿ. ನೀನ್ ಪ್ರೂವ್ ಮಾಡೋವರೆಗೂ ಇದೇ ಮಾತುಗಳು ಬರುತ್ತೆ. ನೀನ್ ಪ್ರೂವ್ ಮಾಡ್ಬಿಡು, ಸಾಕ್ಷಿ ಆಧಾರಗಳು ಇಟ್ಕೊಂಡು ನೀನ್ ಪ್ರೂವ್ ಮಾಡು. ನಾನು 10 ಲಕ್ಷ ಬೇಡಿಕೆ ಇಟ್ಟಿದ್ದೆ, ಹನಿ ಟ್ರ್ಯಾಪ್ ಹಂಗೆ ಬೆಳೆಸಿದ್ಯಾ ನೀನು? ಹಂಗೆ ಬೆಳೆಸಿದ್ಯಾನೋ ನಿಮ್ಮ ಮನೆ ಹೆಣ್ಮಕ್ಳನ್ನ? ಇದೇ ಸಂಸ್ಕಾರನ ಕಲ್ಸಿರೋದು? ಯಾವಾಗ ಒಂದು ಹೆಣ್ಣು ಮೇಲೆ ಫೈಟ್ ಮಾಡಕ್ಕೆ ಸಾಧ್ಯ ಆಗಲ್ವೋ ಆಗ ಮಾಡುವಂಥದ್ದು ಅಪಪ್ರಚಾರ. ಆ ಉಮಾದೇವಿ ಅಕ್ಕ ಅವ್ರು ಯಾರಂತಾನೆ ಗೊತ್ತಿಲ್ಲ, ಒಂದ್ಸಲ ಭೇಟಿ ಮಾಡಿದೀನಿ. ಅವ್ರಿಗೆಲ್ಲ ಹೇಳ್ತಿರಲ್ಲ ನೀವು ಕೆಟ್ಟದಾಗೆ, ನೀವು ಇಷ್ಟು ಜನ ಮಾತಾಡ್ತಿರಲ್ಲ ನಮ್ಮ ಬಗ್ಗೆ, ಹಂಗಾದ್ರೆ ನೀವು ನಮ್ದು ತಿಂತಾ ಇದ್ದೀರಾ? ಈ ಪಿ ಮೂರ್ತಿ ಅವನು ತಿಂತಾ ಇದ್ದಾನೆ ಅನ್ಸುತ್ತೆ. ಇವನ್ಗೆ ಯೋಗ್ಯತೆ ಇಲ್ಲ. ನಿನ್ಗೇನಾದ್ರೂ ಗೊತ್ತಿದ್ರೆ ಹಾಕೋ ನನ್ನ ಬಗ್ಗೆ. ಹಳೆ ಸ್ಟೋರಿ ಬಿಡು, ಆ ಕೇಸು ಮತ್ತೊಂದು ಪಾಡಿಂದೆ ಪಾಡ್ರ ಅಂತ ಹೇಳಿದ್ ಬೇಡ. ಯಾವ್ದಾದ್ರು ಹೊಸ ಸ್ಟೋರಿ ಇದ್ರೆ ನಾನು ಕಾದು ಕೂತಿದ್ದೆ 2 ದಿವಸದಿಂದ, ಹೊಸ ಸ್ಟೋರಿ ಏನಾದ್ರು ಬಿಡ್ತೀಯೇನೋ ಅಂತ ಹೇಳಿ. ಹೊಸ ಸ್ಟೋರಿ ಏನೂ ಇಲ್ಲ. ನೀನ್ ಯಾವಾಗ ಸುಳ್ಳು ಕೇಸ್ ಹಾಕದೆ ಪೊಲೀಸ್ ಅವ್ರಿಗೆ ನಿನ್ನ ಕರಾಳ ಮುಖ ಗೊತ್ತಾಗಿದೆ, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ದೂರು ಕೊಡ್ತೀಯ ಕೊಡು, ನಿನಗೆ ತಾಕತ್ತಿದ್ರೆ ಏನು ದಾಖಲೆ ಎತ್ಕೊಂಡು ಹೋಗಿ ಕೊಡ್ತೀಯ ಕೊಡು. ಅದು ಬಿಟ್ಟು ಇವಾಗ ಒಂದು ಹುಡುಗಾನ ರೆಡಿ ಮಾಡಿದ್ದಾರೆ, ಏನೇನ್ ತರ ಸುಳ್ಳು ಹೇಳ್ಬೇಕು ನನ್ನ ಮೇಲೆ ಅಂತ ಹೇಳಿ, ಯಾವ್ದೋ ಬಜರಂಗ ದಳ ಹುಡುಗಾನ. ಅದು ಬಿಟ್ಟು ಏನೋ ನಾನು ಮೀನಾಕ್ಷಿ ಅಂತ ಹೆಸರಿಟ್ಕೊಂಡಿದ್ನಂತೆ. ಮೀನಾಕ್ಷಿ, ಲೋಲಾಕ್ಷಿ ಯಾರೋ ನನಗೆ ಗೊತ್ತಿಲ್ಲಪ್ಪ, ನೀನ್ ಸೃಷ್ಟಿ ಮಾಡಿಟ್ಟಿರ್ಬೋದು. ಲೇ ಪಿ ಮೂರ್ತಿ, ನಿನ್ನ ಮನೇಲೂ ಹೆಣ್ಣು ಮಕ್ಳಿದ್ದಾರೆ, ನೀನು ಹುಟ್ಟಿರೋದು ಒಂದು ಹೆಣ್ಣು ಹೊಟ್ಟೆಯಿಂದಾನೆ, ಆಯ್ತಾ? ನಿನಗೂ ಅಕ್ಕ ತಂಗಿರಿರ್ತಾರೆ, ಹೆಣ್ಣು ಮಕ್ಕಳ ಆಶೀರ್ವಾದ ಇದೆ. ಆದ್ರೆ ನೀನು ಒಂದು ಹೆಣ್ಣಿನ ಮೇಲೆ, ನನ್ನ ಮೇಲೆ ನೀನು ಸುಳ್ಳು ಕೇಸ್ ಹಾಕಿದ್ಯಲ್ಲರೋ, ಆಕ್ಸಿಡೆಂಟ್ ಆಗಿ ಸರ್ವನಾಶ ಆಗಿ ಹೋಗುವಂತ ಕಾಲ ಹತ್ರದಲ್ಲೇ ಇರುತ್ತೆ. ಬರ್ಬಾರ್ ಗತಿ ಬಂದು ಸಾಹಿತ್ಯ. ಇದು ನನ್ನ ಶಾಪ ಯಾವ ತರ ಇರುತ್ತಂತ ಅಲ್ಲೋಗ ಅವನ್ನ ಕೇಳು. ಅವನ ವಿಡಿಯೋಸ್ನ ಕದ್ದು ಅವನ್ಗೂ ತಲೆ ಹಿಡಿಯೋ ಕೆಲಸ ಮಾಡಿ ಅವನಿಗೂ ದಾರಿ ತಪ್ಪಿಸಿ ಏನೇನ್ ಮಾಡ್ತಾ ಇದೆಯಲ್ಲ ನೀನು, ಇಷ್ಟಕ್ಕೆಲ್ಲ ಕಾರಣ ನೀನೇ. ಮೇನ್ ಪಿಕ್ಚರ್ ನೀನೊಬ್ಬ, ಅಲ್ಲೊಬ್ಬ ಇದ್ದಾನೆ ಹುಳಿವಳ್ಳಿದಲ್ಲಿ. ಎಲ್ಲ ಹಿಸ್ಟ್ರಿ ತೆಗಿತೀರಲ್ವಾ ಒಂದೊಂದೇ, ನಿಮಗಿಂತ ಚೆನ್ನಾಗಿ ಆಟ ಆಡ್ತೀನಿ. ಆಗ ಬುದ್ಧಿ ಇರಲಿಲ್ಲ, ಯಾಮಾರ್ಬಿಟ್ಟೆ. ಕಿತ್ತೋಗಿರೋ SK ಉಮೇಶ್ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾನಲ್ಲ ಅವನು ಅಯೋಗ್ಯ. SK ಉಮೇಶ್ ರಿಟೈರ್ಡ್ ಪೊಲೀಸ್ ಆಫೀಸರ್. ಆನೇಕಲ್ಲಲ್ಲಿ ಜಮೀನ್ ಇದ್ದಿದ್ದು, ಉಳಿಮಾವ್ ಸ್ಟೇಷನ್ ಅಲ್ಲಿ FIR ಫಿಕ್ಸ್ ಮಾಡಿದ್ದು, ತನ್ನ ಮಗಳಿಗೆ ಒಳ್ಳೆ ಸಂಸ್ಕಾರ ಕಳಿಸ್ದಿರ ಇರುವಂತ ಅಯೋಗ್ಯ ನನ್ನ ಬಗ್ಗೆ ಪ್ರಚಾರ ಕೊಡ್ತಾನೆ. ಯಾಕಂದ್ರೆ ಅವನು 70 ಲಕ್ಷ ಸೂಟ್ ಕೇಸ್ ಹೋಯ್ತಲ್ವಾ ಅಲ್ಲಿ. ಇನ್ನ ಮಾತಾಡಿಲ್ಲ ಅಂದ್ರೆ ನನ್ನ ಬಗ್ಗೆ ಪಾಪ, ಮಾತಾಡಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾನೆ SK ಉಮೇಶ್? ನನ್ನ ಮುಂದೆ ಬಂದ್ರು, ಯಾಕೋ ನಾನು ಫೋನ್ ಮಾಡಿದ್ರೆ ಎತ್ತಲ್ಲ ನೀವು ಯಾರೂನು? ಫೋನ್ ಮಾಡಿದ್ರೆ ಯಾಕೆ ಎತ್ತಲ್ಲ? SK ಉಮೇಶ್ಗೆ ಫೋನ್ ಮಾಡಿದೆ, ನೀನು ಎತ್ತಲ್ಲ. ಬ್ಲಾಕ್ ಲಿಸ್ಟ್, ಕಟ್ ದ ಕಾಲ್. ಧೈರ್ಯ ಇರಬೇಕು. ನನಗೇನು ಇಲ್ಲ, ಯಾರಾದ್ರೂ ಒಬ್ರು ಆರೋಪ ಮಾಡಿದ್ರಂದ್ರೆ ನೇರ ಫೈಟ್ ಮಾಡಕ್ ನನಗಿಷ್ಟ. ಯಾರ ಮೇಲೆ ಆದ್ರೂ ನಾನು ಆರೋಪ ಮಾಡ್ತೀನಿ ಅಂದ್ರೆ ದಾಖಲೆ ಸಮೇತ ಕೊಡ್ತೀನಿ. ಬಂದ್ರು ನನ್ನ ಅಕೌಂಟ್ ಇಂದ ಯಾರ ಅಕೌಂಟ್ಗೆ ಎಷ್ಟು ಕೋಟಿ ಹೋಗಿದ್ದೆ ಕಮಿಷನ್ ಕೊಡ್ತೀನಿ, ಬನ್ರಿ ವಸೂಲಿ ಮಾಡ್ಕೊಡಿರ ಹೋಗ್ಲಿ. ರೋಲ್ ಕಾಲ್, ಪಿ ಮೂರ್ತಿ ಕಮಿಷನ್ ಕೊಡ್ತೀನಿ, ಬಾರ ವಸೂಲಿ ಮಾಡ್ಕೊಡು. ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಯಾವ ಅಕೌಂಟ್ ಇಂದ ಯಾವ ಅಕೌಂಟ್ ಗೆಲ್ಲಿ ಹೋಗಿದೆ ಅಂತ ಹೇಳಿ ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಕಮಿಷನ್ ಕೊಡ್ತೀನಿ. ಅರ್ಧ ಅಮೌಂಟ್ ನೀನೇ ತಿನ್ಕೋ, ಬಾರ ಇಸ್ಕೊಡು. ತಾಕತ್ತಿಲ್ಲ ಅಲ್ವಾ? ಸುಳ್ಳು ಕೇಸ್ ಹಾಕುವಂತ ನಾಮರ್ದ, ಸುಳ್ಳು ಕೇಸ್ ಹಾಕುವಂತ ಅಯೋಗ್ಯ, ಸುಳ್ಳು ಕೇಸ್ ಹಾಕಿ ರಾತ್ರೋರಾತ್ರಿ FIR ಎಲ್ಲ ಮೀಡಿಯಾಗೆ ಶೇರ್ ಮಾಡಿಬಿಟ್ಟು
ಪ್ರಚಾರ ಕೊಟ್ಟು ಎಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಸುದ್ದಿ ಮಾಡಿಸಿದ್ದಂತ ನಾಮರ್ದ ಈ ಕಂಡೋರ್ ಮನೆ ಹೆಣ್ಣು ಮಕ್ಕಳನ್ನ ಹೊರಗಡೆ ತಂದಿಟ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ತಂದಿಡುವಂತ ಕಾಲ ಬರುತ್ತೆ ಅಲ್ವಾ? ಅದು ನಾನ್ ಮಾಡಲ್ಲ, ಭಗವಂತ ಇಟ್ಟಿರ್ತಾನೆ. ನಾನು ಹಿಂಗ ಕೈ ತೋರಿಸ್ತಾ ಇದ್ದೀನಿ ಅಂದ್ರೆ ಹಿಂದೆಗಡೆ ಇರೋ ಒಂದು ಬೆರಳು ನನಗೂ ತೋರಿಸ್ತಾ ಇರುತ್ತೆ. ಏನ್ ಹೇಳು? ನಾನು ಹಿಂಗ ತೋರಿಸ್ತಾ ಇದ್ರೆ ಹಿಂದೆ ಇರೋ ಬೆರಳು ನಮಗೂ ತೋರಿಸ್ತಾ ಇರುತ್ತೆ. ಕರ್ಮ ರಿಟರ್ನ್ಸ್ ಅಂತಾರಲ್ವಾ. ಎಕ್ಸಾಂಪಲ್, 21 ರಾತ್ರಿ 22ನೇ ತಾರೀಕು ರಾತ್ರಿ ಏನೋ ನೀನು FIR ಮಾಡಿದೆ, ಆ ನೆಕ್ಸ್ಟ್ ಡೇ ನಿನ್ನ ಮೇಲೆ 24 ಗಂಟೆಯಲ್ಲಿ FIR ಆಯ್ತು. ಅದು ನನ್ನ ಕೆಪಾಸಿಟಿ. ಕರ್ಮ ರಿಟರ್ನ್ಸ್ ಅನ್ನೋದು ಅದಕ್ಕೆ. ಉಪ್ಪು ತಿಂದು ನೀರು ಕುಡಿಲೇಬೇಕು. ಪೊಲೀಸ್ ಸ್ಟೇಷನ್ಗಳಿಗೆ ಸಂಘಟನೆ ಅಂತ ಹೇಳಿ ಕೆಲವರು ಹೋಗೋದು, ಸಂಘಟನೆಗಳು ಬ್ಯಾಡ್ಜ್ ತೋರಿಸೋದು, ನಾನು ನಾಯಕ, ನಾನು ಲೀಡರ್ ಅನ್ಕೊಂಡು ನಿಮ್ಮ ಐಡೆಂಟಿಟಿ ಅಲ್ಲಿ ತೋರಿಸ್ಕೊಂಡು ಸುಳ್ಳು ದೂರು ಕೊಡೋದು. ಯಾರಾದ್ರೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸ್ ಅವರು ದಾಖಲೆ ಇಲ್ದಿರ ಸುಳ್ಳು ದೂರನ್ನ ತಗೊಂಡ್ರೆ ಅವ್ರ ಮೇಲೆ ಸಹ ಕೇಸ್ ಹಾಕ್ಬೇಕಾದ್ರೆ ನಾನು ಶಿವಾಜಿನಗರ್ ಪೊಲೀಸ್ ಅವರು ಪಾಪ ಅವ್ರಿಗೆ ಗೊತ್ತಿದ್ರೂ ಸಹ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಇವನು ಧಮಕಿ ಹಾಕಿ ಏನ್ ಲೇಡೀಸ್ ಎಲ್ಲ ಕಿರ್ಚ್ಕೊಂಡು ಪರಚ್ಕೊಂಡು ಇಲ್ಲ ನಮ್ಮ ಹತ್ರ ಸಾಕ್ಷಿ ಆಧಾರಗಳಿದೆ ಅಂತ ಹೇಳಿ ಏನೊಂದು ಸುಳ್ಳು ದೂರು ದಾಖಲು ಮಾಡಿ ಬಂದಿದ್ಯಾ ಅಯೋಗ್ಯ ಪಿ ಮೂರ್ತಿ. ಅದೇ DCP ಆಫೀಸ್ ಅಲ್ಲಿ, ಅದೇ ACP ಆಫೀಸ್ ಅಲ್ಲಿ ನೀನು ಸಾಕ್ಷಿ ಆಧಾರಗಳ ಜೊತೆ ಬಂದು ಕೂತ್ಕೊಳ್ಳೇಬೇಕು ಅಯೋಗ್ಯ. ಸುಮ್ನೆ ಯಾರ್ಯಾರ ಮೇಲೆ ಏನೋ ಸುಳ್ಳು ಕೇಸ್ಗಳು ಹಾಕೊಂಡಿರೋದಕ್ಕೆ ಕಾನೂನೇನ್ ಸುಮ್ನೆ ಇದೆಯಾ? ಕಾನೂನೇನ್ ಪುಕ್ಸೆಟ್ಟಿ ಪ್ರಚಾರ ತಗೊಳಕ ಇದೆಯಾ? ಮುನಿರತ್ನ ಮೇಲೆ ದ್ವೇಷ ಇತ್ತು, ಕಂಪ್ಲೇಂಟ್ ಕೊಟ್ಟೆ ಪ್ರಚಾರ ಗಿಟ್ಟಿಸ್ಕೊಂಡೆ. ಹೆಣ್ಣು ಮಕ್ಕಳ ಮೇಲೆ ನನ್ನ ಮೇಲೆ ಯಾವುದೇ ದಾಖಲೆ ಇಲ್ದಿರಾ ಹೆಂಗೋ ಎತ್ಕೊಂಡೋಗಿ FIR ಮಾಡಿದೆ. FIR ಮಾಡಿ ತಲೆ ಬರ್ಸ್ಕೊಂಡ್ಬಿಟ್ನ. ನೆಕ್ಸ್ಟ್ ಡೇನೆ ಮೀಟ್ ಮಾಡಿ ಪ್ರಶ್ನೆ ಮಾಡಿದ್ದೀನಿ, ಹೆಂಗ್ FIR ಆಯ್ತು? ನಿನಗೂ ನನಗೆ ಸಂಪರ್ಕ ಇರಬೇಕು, ನಿನಗೂ ನನಗೆ ಕಾಂಟ್ಯಾಕ್ಟ್ ಇರಬೇಕು. ಯಾವುದೇ ಪರಿಚಯ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗುತ್ತೆ ಅಂದ್ರೆ, ಸುಳ್ಳು FIR ಆಗುತ್ತೆ ಅಂದ್ರೆ ಪೊಲೀಸ್ ಅವ್ರಿಗೆ ಇದು ಒಂದು ಮನವರಿಕೆ ಅರ್ಥ ಆಗಿದೆ. ನೆಕ್ಸ್ಟ್ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಏನ್ ವಿಚಾರಣೆ ಮಾಡಿ ತಗೊಳ್ಬೇಕು ಅಂತ ಗೊತ್ತಾಗಿದೆ. ಇನ್ನ ಈ ಪಿ ಮೂರ್ತಿ ದಲಿತ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಯಾವ ಸ್ಟೇಷನ್ಗೆ ಅವನ ಒಂದು ಟೀಮ್ ಜೊತೆ ಹೋಗ್ತಾನೆ ಅನ್ನೋದು ನಾನು ನೋಡ್ತೀನಿ. ಕಮಿಷನರ್ ಸಹ ಅವನ ಒಂದು FIR ಕಾಪಿ ಹಾಗೆ ಅವನ ಡೀಟೇಲ್ಸ್ ಪ್ರತಿ ಒಂದು ಹಾಕಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಎಲ್ಲ ಕಡೆ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಹತ್ರನೂ ಅವನ ಫೋಟೋ ಹಾಕ್ತೀನಿ. ರೋಲ್ ಕಾಲ್ ಪಿ ಮೂರ್ತಿ ದಲಿತ ಸಂಘದ ಹೆಸರು ಹೇಳ್ಕೊಂಡು ಹೆಣ್ಣು ಮಕ್ಕಳ ಮೇಲೆ, ಬಡವರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕಿ ಹೆಣ್ಣು ಮಕ್ಕಳ ರಕ್ತ ಹೀರಿ ಬದುಕ್ತಾ ಇರುವಂತ ಪಿ ಮೂರ್ತಿ ಅಯೋಗ್ಯ, ಬೇವರ್ಸಿ, ಲೋಫರ್. ಇಡೀ ರಾಜ್ಯದ ಜನತೆಗೆ ನೀನೇನು ಅಂತ ತೋರಿಸ್ತೀನಿ. ಕಾಯ್ತಾ ಇದ್ದೀನ 3 ದಿವಸದಿಂದ, ಇನ್ನು ನೀನೇನು ತೋರಿಸ್ಲಿಲ್ಲ. ಅದಕ್ಕೆ ಒಂದೊಂದೇ ಹಿಸ್ಟ್ರಿ ನಿಂದು, ಜ್ಞಾನ ಭಾರತಿದು, ನಂದಿನಿ ಲೇಔಟ್ದು, ನಿನ್ನ ರೋಲ್ ಕಾಲ್ ದಂಧೆಗಳು, ಯಾವ್ಯಾವ ಬಿಲ್ಡಿಂಗ್ಗೆ ಯಾವ್ಯಾವ ಕಟ್ಟಡ ಹತ್ರ ಹೋಗಿ ಅಂಬೇಡ್ಕರ್ ಫೋಟೋ ಹಾಕಿ ರೋಲ್ ಕಾಲ್ ಮಾಡಿದ್ಯಾ? ಇಷ್ಟು ವರ್ಷ ನೀನು ಹೆಂಗೆ ದುಡ್ಡು ಮಾಡ್ಕೊಂಡ್ ಬಂದೆ? ಎಳೆಯಾಗಿ ನಿನ್ನ ಮೇಲೆ ಪಾಪ ಯಾರಿಗೆ ಪ್ರೀತಿ ಇತ್ತೋ ದ್ವೇಷ ಇತ್ತೋ ಪ್ರತಿಯೊಬ್ಬರು ಕೊಟ್ಟಿರುವಂತ ಮಾಹಿತಿ ಇದೇ ನನ್ನ ಫೇಸ್ಬುಕ್ ಅಲ್ಲಿ ಒಂದೊಂದೇ ಎಪಿಸೋಡ್ ನಾನು ಬಿಡುವಂತ ಸಮಯ ವೆರಿ ಸೂನ್. ಭಯ ಬೀಳುವ ಹೆಣ್ಮಗಳಲ್ಲ, ಯಾರಾದ್ರೂ ನನ್ನ ಮೇಲೆ ಆರೋಪ ಮಾಡಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡಿ. ಇವತ್ತು ಯಾಕೆ ಕಾಮನ್ ಪೀಪಲ್ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಅಂದ್ರೆ ಸುಳ್ಳು FIR, ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅಮಾಯಕರನ್ನ ಬಲಿ ಮಾಡ್ತಾ ಇದಾರೆ. ಆದ್ರೆ ಗೊತ್ತಿದ್ದು ನಾನು ತಿರುಗಿ ಬೀಳ್ತೀನಂತ ಗೊತ್ತಿದ್ದು ಈ ಪಿ ಮೂರ್ತಿ ಭಾಸ್ಕರ್ ಪ್ರಸಾದ್ ಅವರೇ ಮರ್ಯಾದೆ ತುಂಬಾ ಕೊಟ್ಟೆ, ನಿಮಗೆ ತುಂಬಾ ಕೊಟ್ಟೆ, ಬಂದು ಉತ್ತರ ಕೊಡ್ತೀರಾ ಅಂತ. ನಿಮ್ಮಿಬ್ಬರ ತೇವ್ಲಿಗೆ ನಿಮ್ದು ಪವಿತ್ರ ಅದೇನಿತ್ತೋ ನನಗೆ ಗೊತ್ತಿಲ್ಲ. ಅವಳು ಬಂದು ವಿಡಿಯೋ ಮಾಡಿ ತಪ್ಪಾಯ್ತಣ್ಣ, ನನಗೆ ಗೊತ್ತಿಲ್ಲ ಅಣ್ಣ, ಏನೇನೋ ಕತೆ ವಿಡಿಯೋ ಮಾಡಿ ಬಿಟ್ಬಿಟ್ಲು. ಇವನ್ ಭಾಸ್ಕರ್ ಪ್ರಸಾದ್ ಅಡ್ರೆಸ್ಗೆ ಇಲ್ಲ. ಇಲ್ಲಿ ಬಲಿಯಾಗಿದ್ಯಾರು? ಪ್ರಚಾರ ಕೊಟ್ಟಿದ್ಯಾರು? ನನ್ನ. ಏನ್ರು ನಿಮಗ್ ಬಂದಿರೋ ದೊಡ್ಡ ರೋಗ? ಅವನಿಗೆ ನೋಡಿದ್ರೆ ಹಂಗ ತಲೆ ತಿಂದು ಸಾಯ್ತೀರಾ. ನಿಮ್ಮಿಂದನೇ ಇವತ್ತು ನಮ್ಮಿಬ್ಬರ ಸಮಸ್ಯೆ ಬಗೆಹರಿಯಲ್ವಾ ಗೊತ್ತಿಲ್ಲ. ಬಟ್ ಕಾರಣ ನೀವು 5 ಜನ ಮಾಡ್ತಾ ಇರುವಂತ ತಲೆ ಹಿಡಿಯೋ ಕೆಲಸದಿಂದಾನೇ ಅವನು ಸರಿ ಇರ್ತಾ ಇಲ್ಲ, ನನಗೂ ಇಲ್ಲಿ ಸರಿಯಾಗಿರೋ ಜೀವನ ಸಿಗ್ತಾ ಇಲ್ಲ. ಇಬ್ರು ದೂರ ಆಗಕ್ಕೂ ಆಗ್ತಾ ಇಲ್ಲ, ಒಂದಾಗಕ್ಕೂ ಆಗ್ತಾ ಇಲ್ಲ. ಇಲ್ಲ ಅದಕ್ಕೊಂದು ಅಂತ್ಯ ಕಾಣಕ್ಕೂ ಕಾರಣ ಇದೇ ಪಿ ಮೂರ್ತಿ ಅಂಡ್ ಟೀಮ್ ಅಂಡ್ ಕೃಷ್ಣಮೂರ್ತಿ, ಸಾಮ್ರಾಟ್ ಟಿವಿ ಕೃಷ್ಣಮೂರ್ತಿ ಸಾಚ. ಇವನು ಅವಂದೇ ಚಾನಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಕರೆದಿ ಒಂದು ಎಪಿಸೋಡ್ ಮಾಡ್ತೀನಿ ಅಂತ ಹೇಳಿ ಕರೆದು, ದಲಿತ ನಾಯಕರು ಒಂದು 100-150 ಜನ ಬರ್ತಾರೆ, ಮಾತಾಡೋಣ, ಇದು ನಾನು ಬಗೆಹರಿಸ್ತೀನಿ, ನನ್ನ ದೊಡ್ಡ ನಾಯಕ ಸಾಚ ಅಂತ ಹೇಳಿ 2 ಲಕ್ಷ ತಗೊಂಡ. 2 ಲಕ್ಷ ತಗೊಂಡ. ಏನಕ್ಕೆ ಅಂದ್ರೆ ಎಲ್ಲಾ ನಾಯಕರು ಬರ್ತಾರೆ, ಅವ್ರ ಖರ್ಚು ವೆಚ್ಚಕ್ಕೆ ಅಂತ ಹೇಳಿ 2 ಲಕ್ಷ ತಗೊಂಡ.
ACF ಅಂತ ಒಂದು ಸಂಘಟನೆ ಕಟ್ಟಿರ್ತಾನೆ. ಅನೇಕ ಹೆಣ್ಣು ಮಕ್ಕಳ ಹತ್ರ ಅವ್ರ ಮನೆಗೆ ಹೋಗಿ, ಗಂಡ ಎಂತಿ ಇರೋರ ಹತ್ರನೇ ಮನೆಗೆ ಹೋಗಿ ನೈಸ್ ಮಾಡಿ ಪುಸ್ಲಾಯಿಸಿ 8 ಲಕ್ಷ 10 ಲಕ್ಷ 15 ಲಕ್ಷ ತಗೊಂಡು ಯಾರ್ದು ಫೋನ್ ಎತ್ತಲ್ಲ. ಕೇಳಿದ್ರೆ ನಿಮ್ಮ ನ್ಯೂಸ್ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾನೆ. ನೀನ್ ಸಾಚನಾ? ಪ್ರಚಾರ ನಿಮಗ್ ಬೇಕು, ನಂದೇ ವಿಚಾರದಲ್ಲಿ ನಿಮ್ಗೆ ಪ್ರಚಾರ ಸಿಗುತ್ತೆ ಅಂದ್ರೆ ಅದು ಕೊಲೆ ಕೇಸ್ ಆದ್ರೂ ಹಾಕಿ, ಇಲ್ಲ ಇನ್ನೊಂದು ಕೇಸ್ ಆದ್ರೂ ಹಾಕಿ, ಮತ್ತೊಂದು ಕೇಸ್ ಆದ್ರೂ ಹಾಕಿ, ವಿತ್ ದಾಖಲೆ ಸತ್ಯತೆ ತೋರಿಸಿ. ತಲೆ ಹಿಡಿಯೋ ಕೆಲಸ ಮಾಡಬೇಡಿ, ತಲೆ ಹಿಡಿಯೋ ಕೆಲಸ ಮಾಡಿ ಬದುಕಬೇಡಿ. ನಿಮ್ಮಂತ ಬಾಳು, ನಿಮ್ಮಂತ ಬದುಕು 15 ವರ್ಷದ ಈ ಪಿ ಮೂರ್ತಿ ಹಿಸ್ಟ್ರಿ ಎಳೆಯಾಗಿ ನಾನು ಬಿಚ್ಚಿಡ್ತೀನಿ. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ಕರ್ಮ ರಿಟರ್ನ್ ಆಗುವಂತ ಸಮಯ ಹೀಗೆ. ಅದು ಎಲ್ಲೆಲ್ಲಿ ನಿನ್ ತಲೆ ಎತ್ಕೊಂಡು ಓಡಾಡ್ತೀಯ, ನೀನ್ 100 kg ಒಡವೆ ಹಾಕು, ವೈಟ್ ಅಂಡ್ ವೈಟ್ ಬಟ್ಟೆ ಹಾಕು, ಫಾರ್ಚುನರ್ ಕಾರ್ ಹೋಗು ಲಕ್ಷಾಂತರ ರೂಪಾಯಿ ಇಟ್ಕೊಂಡು, ಆದ್ರೆ ನಿನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕುವಂಥದ್ದು ನಾನೇ. 3 ಕಾಸಿಗೆ ಹರಾಜು ಹಾಕುವಂತ ಹೆಣ್ಮಗಳು ನಾನೇ. ಎಲ್ಲಿವರೆಗೂ ಅಂದ್ರೆ ಆ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ಬಂದು ನೀನು ಎಲ್ಲಿವರೆಗೂ ನನ್ನ ಮೇಲೆ ಕೊಟ್ಟಿರುವಂತ ಸುಳ್ಳು ದೂರನ್ನ ಪ್ರೂವ್ ಮಾಡೋದಿಲ್ವಾ ಅವಿವೇಕಿ? ಎಲ್ಲಿವರೆಗೂ ನೀನು ಸುಳ್ಳು ದೂರನ್ನ ಪ್ರೂವ್ ಮಾಡಲ್ಲ ಅಲ್ಲಿವರೆಗೂ ನಿನ್ನ ಬಗ್ಗೆ ನಿರಂತರ ಧ್ವನಿ, ನಿನ್ನದೇ ಹಿಸ್ಟ್ರಿ ವಿತ್ ಡಾಕ್ಯುಮೆಂಟ್ ಬಿಡ್ತೀನಿ. ನಿನ್ನ ಕರಾಳ ಮುಖನ ಈ ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸ ಮಾಡ್ತೀನಿ. ಪುಂಗಿ ಊತಿಯಲ್ಲ, ನಿನ್ನ ಕಾಲ್ ಹಿಸ್ಟ್ರಿನೇ ಹೇಳುತ್ತೆ, ಅವನ ಕಾಲ್ ಹಿಸ್ಟ್ರಿ ಹೇಳುತ್ತೆ, ಎಷ್ಟು ಕುಚು ಎಷ್ಟು ಕಾಲು ಎಷ್ಟು. ಯಾಕೆ ನಿನಗೆ ತಾಕತ್ತಿಲ್ವೇನೋ ಡೈರೆಕ್ಟ್ ಆಗಿ ಫೇಸ್ ಮಾಡಕ್ಕೆ? ಏನು ದಾಖಲೆ ಸಿಗ್ಲಿಲ್ವಾ? ಅದಕ್ಕೆ ಅವನು ಉಚ್ಚೆ ಕುಡಿಯಾಕೋದ, ಅವನು ಟಾಯ್ಲೆಟ್ ತಿನ್ನಕೋದ? ಯಾಕಂದ್ರೆ ಅವ್ನು ಹೇಳೋರ್ ಮತ್ ಕೇಳೋದು ಜಾಸ್ತಿ ಅಲ್ವಾ? ಅವ್ನಿಗೆ ಎತ್ತು ಕೊಟ್ಟಿ ಬಿಡೋಣ ಅಂತ ಹೋದೇನೋ ಅವಿವೇಕಿ? ನಿನಗೆ ತಾಕತ್ತಿಲ್ವಾ? ನಿನಗೆ ಯಾವ್ದು ದಾಖಲೆ ಸಿಗ್ಲಿಲ್ವಾ? ಯಾವುದೋ 1 ವರ್ಷದಿಂದ ಬಿಟ್ಟಿರುವಂತ ಪುರಾಣಗಳೇ ಟೆಲಿಕಾಸ್ಟ್. ಅದನ್ನ ಕೆಲವರು ನನಗೆ ವಾಟ್ಸಪ್ ಅಲ್ಲಿ ಮೆಸೆಂಜರ್ ಅಲ್ಲಿ ಕಳ್ಸೋದು. ನಿಮಗೇನಾದ್ರೂ ಸುದ್ದಿ ಬಂತಾ ನೋಡ್ಕೊಂಡು ಸುಮ್ಮನೆ ಇರ್ರಿ. ನನಗೆ ಮೆಸೆಂಜರ್ ಅಲ್ಲಿ ವಾಟ್ಸಪ್ ಅಲ್ಲಿ ಕಳಿಸಿ ನನಗೆ ತಿಳಿಸುವಂತ ಅಗತ್ಯ ಇಲ್ಲ. ಸಮಾಜದಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಏನ್ ಆಗ್ತಾ ಇದೆ, ನನ್ನ ಬಗ್ಗೆ ಏನು ಅನ್ನೋಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಯಾರು ಕಳಿಸುವಂತ ಕೆಲಸ ಮಾಡಬೇಡಿ. ನೇರ ಸವಾಲ್, ದಲಿತ ಸಂಘದ ಪಿ ಮೂರ್ತಿ ಅಧ್ಯಕ್ಷ ಅಂತ ಹೇಳಲ್ಲ, ಅವಿವೇಕಿ. ಅವನು ಫಸ್ಟ್ ಅಲ್ಪಸಂಖ್ಯಾತರ ಸಮಿತಿ ಅಂತ ಏನೋ ಒಂದು ಸಂಘ ಮಾಡ್ಕೊಂಡಿದ್ದ. ಪಾಪ ಅವ್ರು ಯಾರೋ ಒಬ್ರು ಕೋದಂಡರಾಮ ಅಂತ ಹೇಳಿ ಸೋಮಣ್ಣ ಅವ್ರ ಫ್ರೆಂಡ್ ಸ್ನೇಹಿತರು ಅಂಬೇಡ್ಕರ್ ಯುವ ಸೇನೆ ಅಂತ ಇಟ್ಟಿದ್ರು. ಆ ಅಂಬೇಡ್ಕರ್ ಯುವ ಸೇನೆ ಅಂತ ಇವನು ಮಾಡ್ಕೊಂಡು ಅನೇಕ ಜನರನ್ನ ಬಲಿ ಕೊಡ್ತಾ ಇದ್ದಾನೆ. ಅಂಬೇಡ್ಕರ್ ಯುವ ಸೇನೆ ಇನ್ನು ಮೇಲೆ ನೀನು ಶಿವಾಜಿನಗರಲ್ಲಿ ಕೊಟ್ಟಿರುವಂತ ನನ್ನ ಮೇಲೆ ದೂರು ಸಾಕ್ಷಿ ಆಧಾರಗಳ ಸಮೇತ ಪ್ರೂವ್ ಮಾಡುವವರೆಗೂ ನಿನ್ನ ಬಾಯಲ್ಲಿ ಅಂಬೇಡ್ಕರ್ ಅಂತ ಬರಬಾರ್ದು. ನೀನು ಪ್ರೂವ್ ಮಾಡಲೇಬೇಕು. ನೀನೇ ಹುಟ್ಟಿಸಿರೋ ನಿನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕು, ನಾನು ಭಾಸ್ಕರ್ ಪ್ರಸಾದ್ ಜೊತೆ ಕಾಂಟ್ಯಾಕ್ಟ್ ಇದೆ, 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದೆ, ನೀನು ಏನು ಸುಳ್ಳು ದೂರು ಕೊಟ್ಟಿದ್ದೆ ಅದನ್ನ ನೀನು ಪ್ರೂವ್ ಮಾಡಲೇಬೇಕು. ನಿನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ನೀನು ಎಲ್ಲೆಲ್ಲಿ ರೋಲ್ ಕಾಲ್ಗೆ ಅಂಬೇಡ್ಕರ್ ಫೋಟೋ ಬಳಸಿದ್ದೆ ಅದೇ ಫೋಟೋನಿಟ್ಟು ನೀನು ಪ್ರಮಾಣ ಮಾಡಿ ಆ ಕೇಸ್ನ ಸುಳ್ಳ ಸತ್ಯನ ಅಂತ ಪ್ರೂವ್ ಮಾಡೋವರೆಗೂ ನಾನು ಹಿಂದಕ್ಕೆ ಹೆಜ್ಜೆ ಎತ್ತು ಅಂತ ಹೆಣ್ಣು ಮಗಳೇ ಅಲ್ಲ. ಹಾಗಂತ ಪ್ರತಿ ದಿವಸ ಲೈವ್ ಬಂದು ನಿಮ್ಮ ಬಗ್ಗೆ ಪುರಾಣ ಬಿಡುವಂತ ಹೆಣ್ಣು ಮಗಳು ನಾನಲ್ಲ. ನನಗೇನ್ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡಬಾರ್ದು ಚೆನ್ನಾಗಿ ಗೊತ್ತಿದೆ. ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ನೀನ್ ಏನ್ ಫೇಸ್ಬುಕ್ ಅಲ್ಲಿ ನನ್ನ ಬಗ್ಗೆ ಬರ್ಕೊಳ್ತೀಯ, ಏನ್ ವಿಡಿಯೋ ಹಾಕ್ತೀಯಾ, ಅವನು ಮಾಡಿರೋ ವಿಡಿಯೋಗ್ಲಿ ಯಾಕೋ ಹಾಕ್ತೀಯಾ, ಅವನ್ ಮಾಡೋ ವಿಡಿಯೋಗ್ಲಿ ಯಾಕೆ ಹಾಕ್ತೀಯಾ? ನೀವೆಲ್ಲ ಅವ್ನು ಮಾಡಿರೋ ವಿಡಿಯೋ ಅವ್ನ ಫೋಟೋಗ್ಲಿ ಹಾಕಿನೇ ಅವನ ಹೆಸರು FR ಅಲ್ಲಿ ಬಂದಿರೋದು. ಯಾಕಂದ್ರೆ ಇಲ್ಲಿ ನಿಮ್ದೆಲ್ಲ ಕಾಂಟ್ಯಾಕ್ಟ್ ಇರೋದು ಅವನಿಂದಾನೆ ಅಲ್ವಾ? ನೀವೆಲ್ಲ ನನಗೇನ್ ಗೊತ್ತು, ತಿರ್ಬೋಕಿಗ್ಲು ನೀವೆಲ್ಲಾರು ನೋಡಕ್ ಹೋದ್ರೆ ಈಸ್ ಬೆಟರ್ ಅನ್ಸುತ್ತೆ. ನಿಮ್ಮಂತವ್ರು ನೋಡಕ್ ಹೋದ್ರೆ ನಿಮ್ಮಂತ ಲೋಫರ್ಸ್ ಇಂದಾನೆ ಇವತ್ತು ಅವಂದು ನಂದು ಸಮಸ್ಯೆ ಇಲ್ಲಿಗೆ ಬಂದು ನಿಂತಿರೋದು. ನಿಮ್ಮಂತ ಬೇವರ್ಸಿಗಳಿಂದಾನೆ, ನಿಮ್ಮಂತ ಥರ್ಡ್ ಕ್ಲಾಸ್ಗಳಿಂದಾನೆ. ನಿಮ್ಮ ಜೊತೆಲಿರುವಂತ ಹೆಣ್ಣು ಮಕ್ಕಳೇ ಹೇಳ್ತಾರೆ ಎಷ್ಟು ಜನ ಗಂಡ ಹೆಂಡತಿನ ದೂರ ಮಾಡಿದ್ಯಾ ಅಂತ. ಅವಿವೇಕಿ ಬರ್ಕೊಳ್ರಿ, ಅದೇನ್ ಬರ್ಕೊಳ್ತೀರ ಬರ್ಕೊಳ್ರಿ, ಅದೇನು ಕಿತ್ಕೊಳಕ್ಕಾಗಲ್ಲ. ಒಂದು ಮಾತ್ರ ಸತ್ಯಕ್ಕೆ ಮಾತ್ರ ಜಯ. ಯಾರೆಲ್ಲ ಸಂಘದಲ್ಲಿದ್ದೀರಾ, ಸಂಘಟನೆಗಳಲ್ಲಿದ್ದೀರಾ, ದಯವಿಟ್ಟು ನಿಮ್ಗೆಲ್ಲ ಮನವಿ ಮಾಡೋದು, ಯಾರು ಅಷ್ಟೇ ಸುಳ್ಳು ದೂರು ಕೊಡಕ್ ಹೋಗ್ಬೇಡಿ ಯಾರ ಮೇಲೇನು. ಯಾರಾದ್ರೂ ಸುಳ್ಳು ದೂರು ಕೊಟ್ಟಿದ್ದಾರೆ ಅಂದ್ರೆ ಧ್ವನಿ ಎತ್ತಿ ಮಾತಾಡಿ. ಬಿಕಾಸ್ ಪಿ ಮೂರ್ತಿ ಅನ್ನೋಂಥ ಅಯೋಗ್ಯ ನನ್ನ ಮೇಲೆ ಒಂದು 3 ದಿವಸಕ್ಕೆ ಮುಂಚೆ ಯಾವುದೋ ಪವಿತ್ರ ಎತ್ಕೊಂಡೋಗಿ ಸಂಧ್ಯಾ ಪವಿತ್ರ ಅಂತ ಸೇರಿಸಿ ಅವಳನ್ನ ಬಿಟ್ಟುಬಿಟ್ಟು ನನ್ನ ಮೇಲೆ ರಾಜ್ಯಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಹನಿ ಟ್ರ್ಯಾಪ್ 10 ಲಕ್ಷಕ್ಕೆ ಬೇಡಿಕೆ ಇಟ್ಟ್ಯಾ ಅಂತ ಹೇಳಿದಂತ ಈ ಬೋಳಿ ಮಗ ಪಿ ಮೂರ್ತಿ ಪ್ರತಿ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನನ್ನ ಫೋಟೋ ಹಾಕಿ ಕೆಟ್ಟ ವಿಡಿಯೋ ಮಾಡಿ ಶೇರ್ ಮಾಡಿದ್ದಾನೆ.
ಅವನಿಗೂ ಹೆಣ್ಣು ಮಕ್ಳಿದ್ದಾರೆ, ಅವ್ರ ಮನೆಯಲ್ಲೂ ಹೆಣ್ಣು ಮಕ್ಳಿದ್ದಾರೆ. ಅವನು ಹೆಣ್ಣೊಟ್ಟೆಲ್ಲೇ ಹುಟ್ಟಿರೋದು ಕರ್ಮ. ರಿಟರ್ನ್ ಅಂದಿದ್ದ ಸಮಯದಲ್ಲಿ ನಿನಗೆ ಕುಷ್ಠರೋಗ ಬರುತ್ತೋ, ದೊಡ್ಡ ರೋಗ ಬರುತ್ತೋ, ಆಕ್ಸಿಡೆಂಟ್ ಆಗುತ್ತೋ, ಇಲ್ಲ ನಿನ್ಗೆ ಏನು ಬರಬಾರ್ದು ರೋಗ ಬಂದು ಸಾಯ್ತೀಯೋ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ನ ನೆನಪಿಸ್ಕೊಳ್ಳೇಬೇಕು, ಆ ಟೈಮಲ್ಲಿ ನೆನಪಿಸ್ಕೊಳ್ಳೇಬೇಕು. ಬೀದಿ ಬಿಕಾರಿಯಾಗಿ ಸತ್ತೋಗ್ತಿರೋ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ, ಅವನು ಯಾವನೋ ಒಬ್ಬ ಮಾತಾಡ್ತಾ ಇದ್ದಾನೆ ಉಳ್ವಳ್ಳಿಯವನು, ಅವನು ಕರೆಕ್ಟಾಗಿ ಸಿಕ್ಕಾಕೊಳ್ಬೇಕು ನನ್ನ ಕೈಯಲ್ಲಿ. ಅವನದು ರೆಸಾರ್ಟು, ಅವನದು ಡೀಟೇಲ್ಸ್, ಅವನದು ಕಾಂಪೌಂಡು ಪ್ರತಿಯೊಂದು ಇಡ್ತೀನಿ ಕರೆಕ್ಟಾಗಿ. ಇವನ್ ಕಾಲ್ ಲಿಸ್ಟಲ್ಲಿ ಇದೆ, ಸಿಕ್ಕಾಕೊಬೇಕು. ಯಾವ ಲೆವೆಲ್ಗೆ ಇಡ್ತೀನಿ ಅಂದರೆ ಭಯ ಬೀಳೋಳಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ಹಾಗಂತ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಸುಳ್ಳು ಕೇಸ್ ಹಾಕೊಂಡು ಬೇರೆಯವ್ರ ಸಂಸಾರ ಹಾಳು ಮಾಡಿಕೊಂಡು ಬದುಕ್ತಾ ಇರುವಂಥ ಅವಿವೇಕಿಗಳೇ, ನಿಮಗೆ ಕಾನೂನು ಪಾಠ ಕಲಿಸ್ತೀನಿ. ಈ ಧ್ವನಿ ನಿರಂತರವಾಗಿರುತ್ತೆ. ದಯವಿಟ್ಟು ಯಾರು ಸಹ ಯಾರ ಮೇಲೇನೋ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾರಾದ್ರೂ ಶತ್ರು ಇದ್ರೆ ಅವ್ರು ಬೆಳೀತಾ ಇದಾರಾ, ಆದ್ರೆ ಬೆಂಬಲಿಸಿ, ಇಲ್ಲ ಸೈಲೆಂಟ್ ಆಗಿರಿ. ಅದು ಬಿಟ್ಟು ಯಾರ್ದೋ ಸಮಸ್ಯೆದಲ್ಲಿ ಒಂದಷ್ಟು ಉಪ್ಪು ಮಸಾಲೆ ಖಾರ ಎಲ್ಲ ಹಾಕಿ ಆ ಸಮಸ್ಯೆನ ದೊಡ್ಡದಾಗಿಟ್ಟು ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ. ಇವತ್ತು ನಮ್ಮಿಬ್ಬರ ಸಮಸ್ಯೆನೂ ಏನು ಒಂದು ವೈಯಕ್ತಿಕ ವಿಚಾರ ಆಯ್ತು, ಅದೊಂದು ಚಿಕ್ಕ ಸಮಸ್ಯೆನ ಇದೇ ಪಿ ಮೂರ್ತಿ ಅಂಡ್ ಟೀಮ್ ಏನೊಂದು ಮಹಿಳೆಯರ ಸ್ಲಮ್ ಮಹಿಳೆಯರನ್ನ ಗುಂಪಿಟ್ಕೊಂಡಿದ್ದಾನೆ. ಗಂಡಸಾದವನು ನೇರ ಬಂದು ನನ್ನ ಹತ್ರ ಫೈಟ್ ಮಾಡಕ್ ತಾಕತ್ತಿಲ್ದಿರ ಹೆಂಗಸ್ರನ್ನ ಬಿಟ್ಟು ಫೈಟ್ ಮಾಡುವಂತ ಅವಿವೇಕಿ ಇವನಿಂದಾನೆ ಇವತ್ತು ನಮ್ಮಿಬ್ಬರ ಜಗಳ ಈ ಹಂತಕ್ಕೆ ಬಂದು ನಿಂತಿರೋದು. ಅದು ನಾವು ಸರಿಪಡಿಸ್ಕೊಳ್ಳಲ್ವೋ, ಅವ್ನು ನನ್ನ ಮೇಲೆ 100 ಆರೋಪ ಆಗ್ತಾನೋ ಮತ್ತೊಂದು, ಅದು ಬೇಡ. ಆದ್ರೆ ಇವತ್ತು ಈ ಸಮಸ್ಯೆ ಬರೋದಕ್ಕೆ ಕಾರಣ ಇದೇ ಪಿ ಮೂರ್ತಿ ಅಂಡ್ ಟೀಮ್.